ಶುಭೋದಯ ಜ್ಯೋತಿಷ್ಯ ಹೀಗೂ ಉಂಟೆ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಮಲಾಕ್ಷಿ. ನಿಮಗೆ ಗೊತ್ತಿರೋ ಹಾಗೆ ಈ ಕಾರ್ಯಕ್ರಮದಲ್ಲಿ ನೀವು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳೋದ್ರ ಜೊತೆಗೆ ನಿಮ್ಮ ಲಕ್ಕಿ ನಂಬರ್ ಯಾವುದು, ಜೊತೆಗೆ ದ್ವಾದಶ ರಾಶಿಗಳ ಫಲಾಫಲ ಏನಿದೆ, ಯಾವೆಲ್ಲ ರೀತಿಯಾದಂತಹ ಒಳಿತು, ಯಾವೆಲ್ಲ ರೀತಿಯಾಗಿ ಕೆಡುಕಾಗುತ್ತೆ ಅನ್ನೋದ್ರ ಕೂಡ ತಿಳ್ಕೊಳ್ಬಹುದು. ಸೊ ಪ್ರತಿನಿತ್ಯದ ಹಾಗೆ ಇವತ್ತು ನಮ್ಮ ಜೊತೆ ಸಂಖ್ಯಾಶಾಸ್ತ್ರ ಬ್ರಹ್ಮಾದಂತಹ ಆರ್ಯವರ್ಧನ್ ಗುರುಜಿ ಇದ್ದಾರೆ. ಬನ್ನಿ ಅವರನ್ನ ಸ್ವಾಗತಿಸೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ಬ್ರಹ್ಮದೇವಾಯ ನಮ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯಿತ ಬೈತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನೆ ಶ್ರೀಮನ್ ನಾರಾಯಣ ಮಹಾಲಕ್ಷ್ಮೀದೇವಿ ನಮಸ್ತೆ. ಅರಿವಿಗೂ ಶರಣಂದೆ, ಗುರುಗೂ ಶರಣಂದೆ, ವಾಗ್ದೇವಿ ಸರಸ್ವತಿಗೂ ಶರಣಂದೆ, ಸಮಸ್ತ ಅಭಿಮಾನಿ ಕೂಡ ಶರಣಂದೆ. ನಂಬರ್ ಅಂದ್ರೆ ನಾನು ಅಂದ್ರೆ ನಂಬರ್. ನಾನು ಹೇಳ್ತೀನಂತ ಆಗುತ್ತೆ ಅಂತ ಹೇಳ್ತೀನಿ, ಅಭಿಮಾನಿ ದೇವರಿಗೆ ಗೊತ್ತು. ನಂಬರ್ ಬಗ್ಗೆ, ನ್ಯೂಮರಾಲಜಿ ಬಗ್ಗೆ ಯಾರೇ ಮಾತಾಡಿದ್ರು ಕೂಡ ದೇವರಿಗೆ ಅರ್ಚನೆ ಮಾಡ್ದಂಗಿರುತ್ತೆ. ತುಂಬಾ ಒಳ್ಳೆ ಸಬ್ಜೆಕ್ಟ್ ಅನ್ನು ಹೇಳ್ತೀನಿ, ದಯವಿಟ್ಟು ಬಹಳ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಬೇಕಾಗತ್ತೆ. ಏನಕ್ಕೆ ಅಂದ್ರೆ ಇದು ಜ್ಯೋತಿಷ್ಯದಲ್ಲಿ ನೋಡಿ ಯಾರಿಗೂ ಗೊತ್ತಿಲ್ಲ ಅಂತ ಒಂದು ರಹಸ್ಯವಾದಂಥ ಒಂದು ಘಟನೆಗಳನ್ನ ಹೇಳ್ತಾ ಇದ್ದೀನಿ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇದು ಹುಟ್ಟ ಮಕ್ಕಳ ಮೇಲೆ ಪರಿಣಾಮವನ್ನ ಬೀಳ್ತಾ ಇದೆ, ಇದು ಸತ್ಯ. ಇದು ಯಾಕಂದ್ರೆ ನಾನು ಹಲವಾರು ಜಾತಕವನ್ನ ನೇರವಾಗಿ ನೋಡಿದ್ದೀನಿ, ತುಂಬಾ ಜನ ನೋಡಿದ್ದೀನಿ. ಒಳ್ಳೆ ದೇವಸ್ಥಾನದಲ್ಲಿ ದೇವರನ್ನ ಕಣ್ಮುಕ್ತಿ ಭಕ್ತಿಲಿ ನೋಡಿದಂಗೆ ನೋಡಿದ್ದೀನಿ. ಒಂದು ಪಾಯಿಂಟು, ಇವಾಗ ನೋಡಿ ರಾಹು ಗ್ರಹ ಕೇತು ಗ್ರಹ ಮೇಲೆ ಮಖ ನಕ್ಷತ್ರ ಮೇಲೆ ಹೋಗ್ತಾವನೆ 3ನೇ ಪಾದದಲ್ಲಿ. ಹಾಗಾಗಿ ಕೇತು ಗ್ರಹ ಶತಭಿಷ ನಕ್ಷತ್ರ 1ನೇ ಪಾದದಲ್ಲಿ ಹೋಗ್ತಾವನೆ. ಇದು ಭಯಂಕರ. ಇಂಥ ಜಾತಕಗಳನ್ನ ನಾವು ತುಂಬಾ ಅಬ್ಸರ್ವ್ ಮಾಡಿದ್ದೀನಿ, ತುಂಬಾ ಜನರ ಜಾತಕವನ್ನು ಅಬ್ಸರ್ವ್ ಮಾಡಿದ್ದೀನಿ. ಈ ತರ ಇವಾಗ ಹುಟ್ಟ ಅಂತ ಮಕ್ಕಳು ಇದು ಎಲ್ಲಿವರೆಗೆ ಇರುತ್ತೆ ಅಂತಲೂ ಕೂಡ ನಾವು ಇವಾಗ ಹೇಳ್ತೀನಿ. ಈ ಕಾಂಬಿನೇಷನ್ ಇವಾಗ ರಾಹು ಮೇಲೆ ಕೇತು ಹೋಗೋದು, ಕೇತು ಮೇಲೆ ರಾಹು ಹೋಗೋದು, ಈ ನಕ್ಷತ್ರ ಮೇಲೆ ಹೋಗ್ತಿದ್ದಾಗ ಏನಾಗುತ್ತೆ, ಈ ಹೆಣ್ಮಕ್ಳು ಗಂಡು ಮಕ್ಕಳು ಸಂತಾನ ಜೀವನದಲ್ಲಿ ಅಂದ್ರೆ ಮುಟ್ಟಿದಂತ ಮಕ್ಕಳು ಮ್ಯಾರೇಜ್ ಲೈಫ್, ಮದುವೆ ಆದ್ಮೇಲೆ ಲೈಫಲ್ಲಿ ಚೆನ್ನಾಗಿರಕ್ಲ, ಬಹಳ ಹುಷಾರಾಗಿ ಹಣ್ಣಬೇಕು. ಅದರಲ್ಲೂ ಕೂಡ ಇರೋದ್ರಲ್ಲಿ ಬೆಟರ್ ಲಗ್ನವನ್ನ ಮ್ಯಾಚ್ ಮಾಡಿ ಮಗು ಜನನವಾದ್ರೆ ಬೆಸ್ಟ್ ಆಗುತ್ತೆ. ಇಲ್ಲಾಂದ್ರೆ ತುಂಬಾ ಹೀಗೆ ಆಗ್ಬೇಕು ಹಾಗೆ ಆಗ್ಬೇಕು ಅಂದ್ರೆ ಅದು ಇನ್ನೂ ಜಾಸ್ತಿ ಆಗುತ್ತೆ. ಈ ಟೈಮಲ್ಲಿ ದಯವಿಟ್ಟು ಹುಷಾರಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ, ಯಾಕಂದ್ರೆ ಇದು ಬಹಳ ತಿಂಗಳ ಕಾಲ ಇರುತ್ತೆ. ಈ ತಿಂಗಳ ಕಾಲದಲ್ಲಿ ಈ ತರದ ಟೈಮಲ್ಲಿ ಜನನವಾದ್ರೆ, ಅದರಲ್ಲೂ ಕೂಡ ಗ್ರಹಗಳು ಕೆಟ್ಟರೆ, ಲಗ್ನಕ್ಕೆ ಪಾಪ ದೃಷ್ಟಿ ಎಲ್ಲ ಸುಟ್ಟರೆ, ಇವ್ರು ಎಂತ VIP ಮೇಲೆ ಹುಟ್ಲಿ, ಎಷ್ಟೇ ಶ್ರೀಮಂತರಲ್ಲಿ ಸಂಸಾರ ಜೀವನನ ಹರೋಗರ ಖಂಡಿತ ಕೂಡ. ಯಾಕಂದ್ರೆ ಈಗ ಉಂಟೆ ಇವ್ರ ಸಂಸಾರ ಜೀವನ ಅನ್ನೋ ತರ ಆಗುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದು ಮಗುನ್ನ ನೋಡಿ ಸಿಜರಿಂಗ್ ಮಾಡಿಸ್ಬೇಕಾದ್ರೆ ದಯವಿಟ್ಟು ಆಲ್ಮೋಸ್ಟ್ಲಿ ಗ್ರಹಗಳನ್ನ 7ನೇ ಮನೆ ಆಗಿರ್ಬೋದು, ಲಗ್ನವನ್ನ ಶುದ್ಧಿ ಮಾಡ್ಕೊಂಡು ಜನನ ಮಾಡ್ಕೊಂಡ್ರೆ ಬೆಸ್ಟ್ ಇರುತ್ತೆ. ಇಲ್ಲಾಂದ್ರೆ ಆಲ್ಮೋಸ್ಟ್ 100ಕ್ಕೆ 1000% ಮ್ಯಾರೇಜ್ ಲೈಫ್ ಡಿಸ್ಟರ್ಬ್. ನೀವು ಯಾವ ಕಾಲೇಜಲ್ಲಿ ಓದಿಸಿ, ಎಷ್ಟೇ ಬ್ಯೂಟಿ ಮಾಡಿಸಿ, ಎಷ್ಟೇ ಅಲಂಕಾರ ಗಾಡಿಗಳು ತಕ್ಕೊಳ್ಳಿ, ಲೈಫಲ್ಲಿ ಹಾಳು ಮಾಡ್ಕೊತೀರಾ. ಲೈಫ್ ಒಂದು ಸರಿ ಮ್ಯಾರೇಜ್ ಲೈಫ್ ಹಾಳಾಗೋದ್ರೆ ಜೀವನ ಮುಗೀತು, ವ್ಯರ್ಥ. ಇನ್ನು ಸುಮ್ಮನೆ ಒಂದು 30 ವರ್ಷ ಬದುಕಿ ಸಾಯಬೇಕಾಗತ್ತೆ. ಇದು ಹಲವಾರು ಜನ ಜಾತಕಗಳನ್ನ ನೋಡಿರೋದ್ರಿಂದ ಈ ಮಾತನ್ನ ಹೇಳ್ತಾ ಇದ್ದೀನಿ. ಯಾವುದೋ ನಾವು ಹೇಳೋಂಥ ಬುಕ್ಕಲ್ಲಿ ಯಾವುದೇ ಬುಕ್ಕಲ್ಲಿ ಪಾಯಿಂಟ್ಸ್ ಇರಲ್ಲ, 100% ಪಾಯಿಂಟ್ಸ್ ಇರಲ್ಲ. ಯಾವುದೋ ಮಗ್ಗಿ ಜ್ಯೋತಿಷ್ಯ ನಾವು ಹೇಳಲ್ಲ, ನನಗದು ಗೊತ್ತಿಲ್ಲ. ನಾನು ಹೇಳ್ತಾ ಇದ್ದೀನಲ್ಲ, ಇಡೀ ಜ್ಯೋತಿಷ್ಯದಲ್ಲೇ ನಾವೇ ಒಂದು ಮಿರಾಕಲ್ ಆಗಿ ಎಲ್ಲ ಸಬ್ಜೆಕ್ಟ್ ಕಂಡುಹಿಡಿದು ಹೇಳಿರೋದು. ಯಾವುದನ್ನು ನಾವು ಕಾಪಿ ಮಾಡಿಲ್ಲ ಇನ್ನೊಬ್ಬರದನ್ನ. ಗ್ರಹಗಳು ಹೆಸರು ಹೇಳ್ಬೋದು, ರಾಶಿಗಳು ಹೆಸರು ಹೇಳ್ಬೋದು, ಪಾಯಿಂಟ್ಸ್ ಎಲ್ಲ ನನ್ನ ತಲೆಯಲ್ಲಿ ಬರೋದು ಹೇಳೋದು. 100% ಇಷ್ಟೊಂದು ಡಿಸ್ಟರ್ಬ್ ಆಗುತ್ತೆ. ಯಾಕೆಂದ್ರೆ ನನಗೆ ತುಂಬಾ ದೊಡ್ಡ ಆಫೀಸರ್ ಒಂದು ಮಗು ಮುಹೂರ್ತ ಕೊಡೋ ಸಿಜರಿಂಗ್ ಒಂದು ಟೈಮ್ ಕೊಡೋಕೆ ಕೇಳಿದ್ರೆ, ಅವಾಗ ನೋಡ್ತಾ ಇದ್ದಾಗ ನೋಡಿದ್ರೆ ಏನಪ್ಪಾ ಮಾಡೋದು, ಈ ತರ ಒಂದಿದೆ ಅಂತ ನಾನು ಅವ್ರಿಗೆ ಹೇಳಕ್ಕಾಗಲ್ಲ. ಆದ್ರೆ ಒಂದು ಒಳ್ಳೆ ಟೈಮ್ನ ಸೆಟ್ ಮಾಡಿದೆ, ಇರೋದ್ರಲ್ಲಿ ಬೆಟರ್ ಸೆಟ್ ಮಾಡಿದೆ. ಯಾಕಂದ್ರೆ ಆಲ್ಮೋಸ್ಟ್ಲಿ 100ಕ್ಕೆ 90% 100% ಡೈವರ್ಸ್ ಕೇಸ್ಗೆ ನಿಲ್ತವೆ. ಈ ಟೈಮಲ್ಲಿ ಹುಡ್ತಾರೆ. ನೀವು 21-25 ವರ್ಷ ಆದ ನಂತರ ನಿಮ್ಗೆ ಗೊತ್ತಾಗುತ್ತೆ ಇದರಲ್ಲಿ ಎಷ್ಟು ಜನ ಡೈವರ್ಸ್ ಆಗ್ತಾರೆ. ಇದು ಪ್ರೋಗ್ರಾಮ್ ಯಾರು ನೋಡ್ತಾ ಇದ್ರೆ ರೆಕಾರ್ಡ್ ಮಾಡಿ ಇಟ್ಕೊಳ್ಳಿ. 25 ವರ್ಷದ ಮೇಲೆ ನೀವು ನಿಮ್ಮ ಮಕ್ಕಳು ಮದುವೆ ಆದ್ಮೇಲೆ ತೆಗೆದು ನೋಡಿ. ನಾನು ಇವತ್ತು ಹೇಳಿರೋದಕ್ಕೂ ಅವತ್ತು ನಡೆಯೋದಕ್ಕೂ ಯಾವುದೇ ಅನುಮಾನ ಇರಲ್ಲ. ಯಾಕಂದ್ರೆ ನಾನೇ ಹೇಳ್ಕೊಂಡ್ರು ಕೂಡ ನನ್ನ ನಾಲ್ಗೆಲ್ಲ ಅದು ಏನಿದೆ ಕಣ ಗೊತ್ತಿಲ್ಲ. ಮಿರಾಕಲ್ ಅಂದ್ರೆ ಮಿಸ್ ಆಗಲ್ಲ. ಇನ್ನು ಬೇರೆಯವ್ರಿಗೆ ಹೇಳ್ತೀನಿ ಅಂದ್ರೆ ಒಳ್ಳೆ ನ್ಯೂಕ್ಲಿಯರ್ ಬಾಂಬ್ ತಂದು ಶೂಟ್ ಮಾಡ್ದಂಗೆ ಇರುತ್ತೆ ನನ್ನ ಸಬ್ಜೆಕ್ಟ್. ಯಾಕಂದ್ರೆ ಸರಸ್ವತಿ ಅದು ಯಾವ ನಲ್ಗೆಯಲ್ಲಿ ಇದಾರೋ ನನಗೆ ಗೊತ್ತಿಲ್ಲ, 100% ಆಸಕ್ತಿ ಇರುತ್ತೆ. ಅದರಿಂದ ನೀವು ತುಂಬಾ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಜ್ಯೋತಿಷ್ಯನ ನೀವು ನಾನು ಹೇಳ್ತೀನಲ್ಲ, ಜ್ಯೋತಿಷ್ಯ ಬಹಳ ಸ್ಟ್ರಾಂಗ್ ಆಗಿರೋದ್ರಿಂದ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಜ್ಯೋತಿಷ್ಯದಲ್ಲಿ ಯಾವುದು ಪರಿಹಾರಗಳಿಲ್ಲ, ಎಲ್ಲರೂ ಕೂಡ ತಗಡು ಪರಿಹಾರಗಳು ಹೇಳ್ತಾರೆ. ಆಮೇಲೆ ಜ್ಯೋತಿಷ್ಯದಲ್ಲಿ ಯಾವನ್ ಕೈಲೂ ಸರ್ಟಿಫಿಕೇಟ್ ಕೊಡಕ್ಕಾಗಲ್ಲ, ಹಿಂಗೇ ಜ್ಯೋತಿಷ ಅಂತ. ಹಂಗ್ಯಾವನಾರು ಒಬ್ಬ ಜ್ಯೋತಿಷ್ಯ ನನ್ನ ಮುಂದೆ ಹೇಳ್ಬಿಡ್ಲಿ, ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಡ್ತೀನಿ ಬೇಕಾದ್ರೆ. ನಾನು ಚಾಲೆಂಜ್ ಮಾಡ್ತೀನಿ. ಯಾಕಂದ್ರೆ ನಾವು ನೋಡಿದಿರೋ ಜ್ಯೋತಿಷ ಈ ಭೂಮಿಲಿ ಇಲ್ಲ. ಯಾಕಂದ್ರೆ ನಾವು ದೇವಸ್ಥಾನ ಪ್ರಕೃತಿ ಎಲ್ಲರಿಗೂ ಹೇಳಿದರು. ಹಾಗಾಗಿ ನಾವು ಎಷ್ಟು ಹೇಳಿದ್ವಿ ಇಡೀ ಕರ್ನಾಟಕ ಗೊತ್ತು. ಒಬ್ಬರು ಫೋನ್ ಮಾಡಿದ್ರಲ್ಲ ಹೇಳ್ತಾರೆ, ಆರ್ಯವರ್ಧನ್ ಸರ್ ನೀವು ಹೇಳಿದ್ದೆ ನಡೀತಿದ್ದ. ಒಬ್ಬ ಜ್ಯೋತಿಷನ್ಗೆ ಹೇಳಿ, ಗುರುಜಿ ನೀವು ಹೇಳಿದ ಪೂಜೆ ಮಾಡಿದೆ, ಇನ್ನೂ ಹಾಗೆ ಇದೀನಿ ಅಂತಾರೆ. ಇನ್ನೇನು ಅಯ್ಯೋ ರಾಮ, ನಮ್ಮೂರಲ್ಲಿ ಒಂದು ದಾರಿಗೆ ಹೋದ್ರೆ ಸಂಬಂಧ ಇಲ್ಲದ ದೇವಸ್ಥಾನ ಸಿಗ್ತದೆ. ಈ ದೇವ್ರಿಗೇನೋ ನಿಮ್ಗೆ ಇಷ್ಟ ಕೈ ಮುಗಿತಾರೆ, ಆ ಕಡೆ ದೇವ್ರಿಗೆ ಇಷ್ಟ ಇಲ್ಲ.
ಆ ಕಡೆ ಜರುಗಿಷ್ಟೇ ಇಲ್ಲ. ಖಂಡಿತ ಕೂಡ ಜ್ಯೋತಿಷ್ಯ ಆ ಥರ ಅಲ್ಲ, ಎಲ್ಲರಿಗೂ ಒಂದೇನೆ. ಹಾಗಾಗಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇವಾಗ ಮಕ್ಕಳು ಹುಟ್ಟೋರಿಗೆ ದಯವಿಟ್ಟು ಹೇಳ್ತಾ ಇದ್ದೀನಿ, ಬಹಳ ಜನ ತಿಂಗಳಾನ್ಗಟ್ಲೆ ಇರುತ್ತೆ, ಜೋಪಾನಾಗಿ ಅವ್ರನ್ನ ಕೇಳಿ ನೋಡಿ. ಸಿಜರಿಂಗ್ ಮಾಡ್ಬೇಕಂದ್ರೆ ಡಿಸೈಡ್ ಆಗುತ್ತೆ ಗ್ರಹಗಳು, ಯಾವ್ಯಾವ ದೇಶದಲ್ಲಿ ನನ್ನ ಮಗಳು ಎಷ್ಟು ಶ್ರೀಮಂತ ಆಗ್ತಿಲ್ಲ, ಯಾವ ನನ್ನ ಮಗ ಶ್ರೀಮಂತ ಆಗ್ತಾನೆ, ಯಾವಾಗ ಓದ್ತಾನೆ, ಏನು ಓದ್ತಾನೆ, ಎಲ್ಲ ಇದ್ರಲ್ಲಿ ಇರುತ್ತೆ. ಏನು ಇಲ್ದಿರೋದೇನು ಇರಲ್ಲ. ಸಾವು ನೋವು ಎಲ್ಲ ಇದರಲ್ಲಿ ಇರುತ್ತೆ. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಬಹಳ ಒಳ್ಳೆ ವಿಷಯ ಬೆಳಗ್ಗೆ ಹೇಳಿದ್ದೀನಿ. ಯಾಕೆಂದರೆ ನನ್ನ ಬೆಳಗ್ಗೆ ಬೇರೆ ಏನು ಹೇಳ್ಬೇಕು ಅಂತಿದೆ, ಅದ್ರ ದಿಢೀರ್ನೇ ಇದನ್ನು ನಿಮ್ಗೆ ಹೇಳಬೇಕು ಅನಿಸ್ತು, ಹೇಳಿದ್ದೀನಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ನಾವು ಜ್ಯೋತಿಷನ ಯೋಚನೆ ಮಾಡಿದಂಗೆ ಈ ಭೂಮಿಲಿ ಯಾರ ಕೆಲವು ಸಾಧ್ಯನೇ ಇರಲ್ಲ. ಸೆಕೆಂಡ್ ಎಷ್ಟು ಬೇಕಾದ್ರೂ ಜ್ಯೋತಿಷವನ್ನು ಹೇಳ್ತೀನಿ. ಇವತ್ತಿನ ಡೇಟ್ ಬಗ್ಗೆನೂ ಕೂಡ ಹೇಳ್ತೀನಿ. ಬಹಳ ವಿಶೇಷವಾಗಿ ಇವತ್ತು 15 ನನ್ನ ಫೇವ್ರೆಟ್ ಡೇಟ್, ತುಂಬ ಅಚ್ಚುಮೆಚ್ಚಿನ ಡೇಟು, ಬಹಳ ಪವರ್ಫುಲ್ ಅಂತ ಒಂದು ಡೇಟ್ ಆಗುತ್ತೆ. ಯಾಕಂದರೆ 15 ಅನ್ನೋದು ನಾನು ಭಾಳ ಇಷ್ಟಪಡ್ತೀನಿ. ಈ 15 ಈ ವರ್ಷ ಸಖತ್ ಒಂದು ವೈಬ್ರೇಷನ್ ಇರೋ ನಂಬರ್ ಆಗುತ್ತೆ. 15ರಲ್ಲಿ ಇದು ಭಾಳ ಕಾಂಬಿನೇಷನ್. 15ರಲ್ಲಿ 15ನೇ ತಾರೀಕಿನ ಡೇಟ್ ಆಫ್ ಬರ್ತನ್ನ ಕೌಂಟ್ ಮಾಡಿದ್ರೆ 8ರಲ್ಲಿ ಹುಟ್ಟಬಾರ್ದು. ಆದರೆ 15 ಕೌಂಟ್ ಮಾಡಿ 1 ಬಂದರೆ ಸಖತ್ ರಾಜಯೋಗ ಆಗುತ್ತೆ. ಇವತ್ತು ಹುಟ್ಟಂಥ ಮಕ್ಕಳಿಗೆ ಎಲ್ಲ ಲೆಟ್ರಲ್ಲೂ ಕೂಡ ನೇಮನ್ನು ಇಡಬಹುದು, ಸಖತ್ ರಿಸಲ್ಟ್ ಬರುತ್ತೆ. ಎಲ್ಲ ಲೆಟ್ರ್ ಕೂಡ ಅನ್ವಯಿಸುತ್ತೆ. ಇದಕ್ಕೆ ಅಂಥ ಲೆಟ್ರ್ ಅಂತ ಏನಾಗಿ ಬರಲ್ಲ, ಎಲ್ಲ ಲೆಟ್ರಲ್ಲಿ ಇಡ್ಬೋದು. ಬೇಕಾದ್ರೆ ಇವತ್ತು ಕನ್ಯಾ ರಾಶಿ ಚಿತ್ತ ನಕ್ಷತ್ರ ಆಗಿರೋದ್ರಿಂದ ಒಂದು ವೈಬ್ರೇಷನ್ ಎಲ್ಲ ಲೆಟ್ರನ್ನು ಕೂಡ ಇಡ್ಬೋದು. ಪಿನು ಇಡ್ಬೋದು, ಆರ್ ಇಡ್ಬೋದು, ಎನ್ ಇಡ್ಬೋದು, ಎಮ್ ಇಡ್ಬೋದು, ಕೆ ಇಡ್ಬೋದು. ತುಂಬ ಪವರ್ಫುಲ್. ಎಷ್ಟೋ ಜನ ನಿಮಗೆ ಗೊತ್ತಿಲ್ಲ, ಜ್ಯೋತಿಷ್ಯರು ಎಮ್ ಅನ್ನ ಅಕ್ಷರ ಸರಿ ಇಲ್ಲ ಅಂತ ಹೇಳ್ತಾರೆ. ಖಂಡಿತ ಕೂಡ ಜಗತ್ತಲ್ಲಿ ಎಲ್ಲ ಲೆಟ್ರ್ ಕೂಡ ಎಲ್ಲರಿಗೂ ಆಗಿ ಬರುತ್ತೆ. ಆದರೆ ಒಂದೊಂದು ಹೆಸರುಗಳು ಒಬ್ಬೊಬ್ಬರಿಗೆ ಸೂಟ್ ಆಗಲ್ಲ. ಅದರಲ್ಲಿ ಹೆಣ್ಮಕ್ಳ ಹೆಸರಲ್ಲಿ ತುಂಬ, ಇವಾಗ ಹಿಂದಿನ ಕಾಲ ಹೆಸರುಗಳಲ್ಲಿ ದೇವರ ಹೆಸರುಗಳೆಲ್ಲ ತುಂಬ ಜನ ಇಟ್ಟಿದ್ದಾರೆ. ಅವೆಲ್ಲವೂ ಕೂಡ ಹೆಸರುಗಳು ಸ್ವಲ್ಪ ಡಿಸ್ಟರ್ಬ್ ಆಗ್ತವೆ. ಈ ಲಕ್ಷ್ಮಿ, ಕಮಲಾಕ್ಷಿ, ಮತ್ತೆ ವಿಶಾಲಾಕ್ಷಿ, ಈ ಲಾಕ್, ನೀವೆಲ್ಲ ದೇವರ ಹೆಸರು ಇರ್ಬೋದು ನೋಡಿ, ಅಲ್ಲಿ ವಿಷ ಬರುತ್ತೆ, ಲಾಕ್ ಬರುತ್ತೆ. ಈ ಥರ ಕಾಂಬಿನೇಷನ್ ನೇಮಲ್ಲಿ ತುಂಬ ಐಶ್ವರ್ಯ, ಈ ಐಶ್ವರ್ಯನ ಹೆಸರು ವಾರ್ ಅಂತ ಬರುತ್ತೆ. ನೋಡ್ರಿ ಐಶ್ವರ್ಯಗೆ ಕೊಡುತ್ತೆ ಕೆಲಸನ. ಅಮಿತಾಬ್ ಬಚ್ಚನ್ ನಾನು ಗೆಸ್ ಮಾಡಿದ್ದೀನಿ, ಈ ಐಶ್ವರ್ಯನ ಹೆಸರಲ್ಲಿ ವಾರ್ ಅನ್ನೋದು ಬರುತ್ತೆ. ಅದಕ್ಕೆ ವಾರನ ಹೆಸರಲ್ಲೇ ನೇಮಲ್ಲಿ ಇರಬಾರ್ದು. ಯಾಕಂದರೆ ಅವ್ರ ಜೀವನ ಪೂರ್ತಿ ಕಣ್ಣೀರಲ್ಲಿ ಕೈ ತೊಳಿತಾರೆ. ಅವ್ರ ಜೀವನ ಬರ್ಬತ್ತಾಗಿ ನಡ್ರೋಡಿಗೆ ಬರ್ತಾರೆ. ಯಾಕಂದರೆ ಆ ಹೆಸರಲ್ಲಿ ಆ ಕರ್ಮಗಳೆಲ್ಲ ಇರ್ತವೆ. ಐಶ್ವರ್ಯ ನೋಡಿ, ಯಾರ್ಯಾರಿಗೋ ಲವ್, ಯಾರ್ಯಾರಿಗೋ ಕಿರಿಕು, ಯಾರ್ಯಾರಿಗೋ ಮದುವೆ. ಐಶ್ವರ್ಯನ ಲೈಫ್ ಅವರೆಲ್ಲ ಎಕ್ಕುಟ್ಟೋಗೋದಿದ್ದೇನೆ. ಆಮೇಲೆ ತುಂಬ ಹುಷಾರಾಗಿ ಇಡಬೇಕು. ನೀವು ಕರಿಬೇಕಾದ್ರೆ ಐಶ್ವರ್ಯ ತುಂಬ ಒಳ್ಳೆ ನೇಮ್ ಆಗಿರುತ್ತೆ. ಒಳ್ಳೆ ನೇಮ್ ಐಶ್ವರ್ಯ, ಹೆಸರಲ್ಲಿ ಲಕ್ಷ್ಮಿ ಇದೆ ಅಂತೀರ. ಲಕ್ಷ್ಮಿ ನೇಮ್ ಸುಮ್ಮನೆ ಬರೋಕ್ಕಲ್ಲ ನೋಡಿ. ನಾನು ಗೆಸ್ ಮಾಡಿದ್ದೀನಿ, ಐಶ್ವರ್ಯ ಸಿನಿಮಾ ಆಕ್ಟರ್ಸು ಲೈಫಲ್ಲಿ ತುಂಬ ಕಷ್ಟಕ್ಕೆ ಬೀಳ್ತಾರೆ, ಮುಂದೇನೂ ಕಷ್ಟ ಬೀಳ್ತಾನೆ ಹೇಳಿದ್ದೆ. ಅಲ್ಲೇ ಒಂದ್ಸರಿ ಜರ್ಗ್ ಕೊಡ್ದಿತ್ತು. ಹಾಗಾಗಿ ಐಶ್ವರ್ಯದ ಹೆಸರಲ್ಲಿ ವಾರ್ ಅಂತ ಬರುತ್ತೆ. ಅವ್ರ ಜೀವನ ಪೂರ್ತಿ ವಾರ್ 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 ವಾರ್. ಆ ಹೆಸರು ನನ್ನ ಪ್ರಕಾರ ಒಂಥರ ಟೆರರಿಸ್ಟ್ ನೇಮ್ ಇದ್ದಂಗೆ. ಅವೆಲ್ಲ ಟೆರರಿಸ್ಟ್ಗೆ ಇಡೋಂಥ ನೇಮ್ಗಳು ಅವೆಲ್ಲ ಐಶ್ವರ್ಯನ ನೇಮ್ಗಳು. ಯಾವುದೋ ಟೆರರಿಸ್ಟ್ಗಳು ಇರ್ತಾರಲ್ಲ, ಆ ಲೀಸ್ಟರ್ಗೆ ಇಡಬೇಕು ಇವೆಲ್ಲ ನೇಮ್ ತಗೊಂಡಾಗೆ. ಆ ಥರ ನೇಮ್ಗಳು ಒಂಥರ ಮಿರಾಕಲ್ ನೇಮ್. ಹಾಗಾಗಿ ನೇಮ್ನಲ್ಲೂ ಕೂಡ ಹೆಣ್ಮಕ್ಳ ಲೈಫಲ್ಲಿ ಹೆಣ್ಮಕ್ಳು ನೇಮ್ ಇಡ್ಬೇಕಾದ್ರೆ ತುಂಬ ಹುಷಾರಾಗಿಡ್ಬೇಕು. ಯಾಕಂದರೆ ಆಲ್ಮೋಸ್ಟ್ ನೇಮಲ್ಲಿ ತುಂಬ ಇಷ್ಟ ಬರುತ್ತೆ. ಗಂಡು ಮಕ್ಳು ನೇಮಲ್ಲಿ ಇರುತ್ತೆ. ಆದರೆ ಯಾವ ಭಾಗದಲ್ಲಿ, ಯಾಕಂದರೆ ಹೆಣ್ಮಕ್ಳಿಗೆ ಒಂದೊಂದ್ಸರಿ ಆಂಟಿ ಅಂತ ಕರೀತಾರೆ, ಅಜ್ಜಿಯನ್ನು ಕರೀತಾರೆ, ಅಮ್ಮ ಅಂತ ಕರೀತಾರೆ. ಹೆಸರನ್ನ ಶೇಷ ಕರೆದಾಗ ಡಿಸ್ಟರ್ಬ್ ಆಗ್ತಾ ಹೋಗುತ್ತೆ. ಈ ಥರದಲ್ಲಿ ನೇಮನ್ನ ನೀವು ಹೆಣ್ಮಕ್ಳಿಗೆ ಇಡ್ಬೇಕಾದ್ರೆ ಭಾಳ ಕೇರ್ಫುಲ್ ಆಗಿರ್ಬೇಕು. ನೋಡಿ, ಒಂದೊಂದು ನೇಮ್ ಸರಿಲ್ಲ ಅಂತ ಸ್ಟಾರ್ಟ್ ಮಾಡಿದ್ರೆ ಇಡೀ ಕರ್ನಾಟಕದಲ್ಲಿ, ಇಡೀ ವರ್ಲ್ಡಲ್ಲಿ ನಾನು ಇಂತಿಂಥ ನೇಮ್ ಸರಿಲ್ಲ, ಇಂತಿಂಥ ನೇಮ್ ಸರಿಲ್ಲ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಗೆ 100% ಅವೆಲ್ಲವೂ ನೇಮ್ ಸರಿಲ್ಲ. ಫಸ್ಟ್ ಆಫ್ ಆಲ್ ನನ್ನ ಯಾರು ಪ್ರೋಗ್ರಾಮ್ ಇರುತ್ತೆ, ಇನ್ನು ಮುಂದೆ ಲೈಫಲ್ಲಿ ಐಶ್ವರ್ಯನ ನೇಮನ್ನ ಇಡಬೇಡಿ. ಯಾಕಂದರೆ ಹೆಸರಲ್ಲಿ ವಾರ್ ಅಂತ ಇರುತ್ತೆ, ಟೆರರಿಸ್ಟ್ ನೇಮ್ಗಳು ಅವೆಲ್ಲವೂ. ಹಾಗಾಗಿ ದಯವಿಟ್ಟು ಇಡಬೇಡಿ. ಯಾಕಂದರೆ ಆ ಹೆಸರಲ್ಲಿ ತುಂಬ ಕಷ್ಟಗಳನ್ನು ಅನುಭವಿಸ್ತಾರೆ ಲೈಫಲ್ಲಿ. ಬೇಕಾದ್ರೆ ಕೇಳಿ, ಆ ಹೆಸರುಗಳು ಇಟ್ಕೊಂಡ್ರೆ ಎಲ್ಲರೂ ಎಷ್ಟು ಕಷ್ಟ ಬೀಳ್ತಾ ಇದ್ದಾರೆ, ನೀವು ಎಷ್ಟು ನೆಮ್ಮದಿನ ಹಾಳು ಮಾಡ್ತೀರಂತ. ಎಷ್ಟೇ ಉನ್ನತ ಸ್ಥಾನಕ್ಕೆ ಹೋದ್ರು ನೆಮ್ಮದಿ ಇರಾಕಲ್ಲ. ಯಾಕಂದರೆ ನೀವು ಐಶ್ವರ್ಯರಾಗಿ ಸಲ್ಮಾನ್ ಖಾನ್ ಕೊಟ್ಟರೆ ಕಾಟಗಳನ್ನ ಗೊತ್ತಿರ್ಬೋದು. ಹಾಗಾಗಿ ಜೀವನದಲ್ಲಿ ಯಾರ್ಯಾರು ಕಾಟ ಕೊಡ್ತಾರೆ. ಹಾಗಾಗಿ ಹೆಸರನ್ನ ಇಡಬೇಕಾದ್ರೆ ಜೋಪಾನಾಗಿ ಇಡಿ, ತುಂಬ ರಿಸಲ್ಟ್ ಬರುತ್ತೆ, ಸಖತ್ ವೈಬ್ರೇಷನ್ ಇರುತ್ತೆ. ಇವತ್ತು 15 ನನ್ನ ಫೇವ್ರೇಟ್ ಡೇಟು, ಸೂಪರ್ ಡೇಟ್. ಹಾಗಾಗಿ ಸೂಪರ್ ಮಾತುಗಳು ಬರ್ತವೆ. ಯಾಕಂದರೆ ಜ್ಯೋತಿಷ್ಯ ಹೀಗೆ ಬರ್ಕೊಬಂದು ಹೇಳೋಕ್ಕಾಗಲ್ಲ. ಹಾಗಾಗಿ ಪಾಯಿಂಟ್ನ ಅರ್ಥ ಮಾಡ್ಕೊಳ್ಳಿ. ಇವತ್ತು ಹುಟ್ಟಂಥ ಮಕ್ಕಳಿಗೆ 5ಅಲ್ಲಿ 9ಅಲ್ಲಿ ನೇಮು ನಡಿ ಸಖತ್ ಲಕ್ ಬರುತ್ತೆ, ತುಂಬ ಒಳ್ಳೇದಾಗುತ್ತೆ. ಖಂಡಿತವಾಗ್ಲೂ ಕೂಡ ಇವತ್ತಿನ ದಿನಾಂಕದ ವಿಶೇಷತೆ ಬಗ್ಗೆ ಇನ್ನಷ್ಟು ವಿಷಯಗಳನ್ನ ಆರ್ಯವರ್ಧನ್ ಅವರು ನಿಮಗೆ ತಿಳಿಸ್ಕೊಡ್ತಾರೆ. ಆದ್ರೆ ವಿರಾಮದ ನಂತರ ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಈಗ ರಾಯಚೂರಿಂದ ರಾಜಶೇಖರ್ ಕಾಲ್ ಮಾಡಿದ್ದಾರೆ, ಮಾತನಾಡ್ಸೋಣ. ಅವರ ಸಮಸ್ಯೆ ಏನು ಅಂತ ಕೇಳೋಣ. ರಾಜಶೇಖರ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಹೇಳಿಪ್ಪ, ಏನ್ ಕೇಳ್ಬೇಕಿತ್ತು, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ ಬಗ್ಗೆ ಮೇಡಮ್ ಒಂದು ನಂಬರ್ ಚೇಂಜ್ ಮಾಡಿ ಮೇಡಮ್, ಅದಕ್ಕೆಲ್ಲ ಗುರುಜಿ ತಿಳಿಸ್ಬೇಕು. ನಿಮ್ಮ ಹುಟ್ಟಿದ ದಿನಾಂಕ ಸಮಯ ತಿಳಿಸ್ಕೊಡಿ ರಾಜಶೇಖರ್. 20 ಜನವರಿ 20/1/1994.
68 ಮೇಡಮ್. 1968. ಸಮಯ? ಹೌದು ಮೇಡಮ್. ಸಮಯ ಬೆಳಗ್ಗೆ 6:45 ಮೇಡಮ್. ಓಕೆ, ಮಾತನಾಡಿ. ಗುರುಜಿ ಇದ್ದಾರೆ, ಮಾತನಾಡಿ. ಸರ್ ನಮಸ್ಕಾರ. ನಮಸ್ತೆ ಗುರುಜಿ. ಚೆನ್ನಾಗಿದ್ರ ಸರ್? ಚೆನ್ನಾಗಿದೆ ಸರ್. ಅದು ಒಂದು ನಂಬರ್ ಚೇಂಜ್ ಮಾಡಂತ ಹೇಳಿದ್ರಿ ಸರ್, ಅದಕ್ಕೆ ಚೇಂಜ್ ಮಾಡೀನಿ. ಅದು ನಂಬರ್ ಇವಾಗ ಚೆನ್ನಾಗಿದೆ ಅಲ್ಲ ಅಂತ ಹೇಳ್ಬೇಕು. ಕೊಡಿ ಸರ್, ಕೊಡಿ ಸರ್. 99 86 86 252 252 666. ಎಷ್ಟು ಕೊಟ್ರಿ ಸರ್ ಈ ನಂಬರ್ಗೆ? ಎಲ್ಲ ಆನ್ಲೈನ್ ಅದು 450 ತಗೊಂಡಿನಿ ಸರ್. ಸರಿ, ಸೂಪರ್ ಸೂಪರ್ ಸರ್. ನಂಬರ್ ಚೆನ್ನಾಗಿದೆ ಸರ್. ಗುರುಜಿ ಇನ್ನೊಂದು ನಂಬರ್ ಇದೆ ಗುರುಜಿ. ಕೊಡಿ ಸರ್ ರಾಜಶೇಖರ್, ಕೊಡಿ ಸರ್. 888 888 00 00 33 33 696 696 9988 ಅಲ್ವಾ ಸರ್? 888 00 888 00 33 696. ಇದೆಷ್ಟು ಕೊಟ್ರಿ ಸರ್? ಇದು 250 ತಗೊಂಡಿದ್ದೀನಿ. ಸರಿ ಸರ್, ನೀವು 20ನೇ ತಾರೀಕಲ್ಲಿ ಹುಟ್ಟಿದ್ರೆ ಈ 8ನ ನಂಬರ್ನ ಡೈರೆಕ್ಟ್ ಆಗಿ ಬಹಳ ಡಿಸ್ಟರ್ಬ್ ಆಗುತ್ತೆ. ಇವಾಗ 7 ಅನ್ನೋ ನಂಬರ್ಗಳೆಲ್ಲ ಸೀರಿಯಲ್ ಸ್ಟಾರ್ಟ್ ಆಗಿದೆ, ತುಂಬಾ 7 ನಂಬರ್, ಅದನ್ನ ತಗೊಳ್ಳಿ, ತುಂಬಾ ಒಳ್ಳೇದಾಗುತ್ತೆ. ಯಾಕಂದ್ರೆ ಈ 2ಕ್ಕೂ 8ಕ್ಕೂ ಯಾವಾಗಲೂ ಡಿಸ್ಟರ್ಬ್ ಮಾಡುತ್ತೆ, ಒಂಥರ ವೈಬ್ರೇಷನ್ ಡಿಸ್ಟರ್ಬ್. ಈ ಡಿಸ್ಟರ್ಬ್ ಇಂದ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ. ಹಾಗಾಗಿ ಇದೊಂದು ಸ್ವಲ್ಪ ಡಿಸ್ಟರ್ಬ್ ಇದೆ, ಅದು ಸಖತ್ತಾಗಿದೆ ಆ ನಂಬರು. ಇದರಲ್ಲಿ ಒಂದು ರೀತಿಗಿಂತಲೂ ತಗೊಳ್ಳಿ. 888 ಅನ್ನು ಹೆಚ್ಚಾಗಿ ಬಳಸ್ಬೇಡಿ, ಒಂದು ಸ್ವಲ್ಪ 7 ಇಂದ ಸ್ಟಾರ್ಟ್ ಆಗಂತ ನಂಬರ್ನ ಹೆಚ್ಚಾಗಿ ಬಳಸಿ. ರಾಜಶೇಖರ್ ಸೂಪರ್ ಆಗಿರ್ತಾರೆ, ಯಾಕಂದ್ರೆ ನಿಮ್ಮ ಡೇಟ್ ಆಫ್ ಬರ್ತ್ ತುಂಬಾ ಪವರ್ಫುಲ್ ಅಂತ. 20ನೇ ತಾರೀಕು ಎಲ್ಲವನ್ನು ಕೊಂಡ್ಬಿಟ್ರೆ 9 ಬರುತ್ತೆ, ತುಂಬಾ ಪವರ್ಫುಲ್ ಡೇಟ್ ಆಫ್ ಬರ್ತ್. ಇಂಥ ಡೇಟಲ್ಲೆಲ್ಲ ಈ 219 ಕಾಂಬಿನೇಷನ್ ಎಲ್ಲ ಮಹಾತ್ಮ ಗಾಂಧಿ ಅಂತ ಎಷ್ಟೋ ಜನ ಹುಟ್ಟಿದ್ದಾರೆ, ತುಂಬಾ ದೊಡ್ಡ ದೊಡ್ಡ ಸಾಧನೆ ಮಾಡಿರೋ ಹುಟ್ಟಿದ್ದಾರೆ, ದೊಡ್ಡ ದೊಡ್ಡ ಕವಿಗಳು ಹುಟ್ಟಿದ್ದಾರೆ ಈ ಕಾಂಬಿನೇಷನ್ ಅಲ್ಲಿ. ತುಂಬಾ ವೈಬ್ರೇಷನ್ ಇರೋ ಡೇಟ್ ಆಫ್ ಬರ್ತ್. ಹೆಚ್ಚಾಗಿ ನೀವು 5ನ ಫಾಲೋ ಮಾಡಿ, ನೀವು ಆ ನಂಬರ್ನ 5 ಫಾಲೋ ಮಾಡಿ, ಈ ನಂಬರ್ನ 6 ಫಾಲೋ ಮಾಡ್ತಿದ್ರೆ. ಹಾಗಾಗಿ ಎರಡನ್ನೂ ಫಾಲೋ ಮಾಡಬೇಡಿ, ಯಾಕಂದ್ರೆ ಒಂದು ನಂಬರ್ನ ಫಾಲೋ ಮಾಡಿ ಸೂಪರ್ ರಿಸಲ್ಟ್ ಬರುತ್ತೆ. ಹೆಚ್ಚಾಗಿ 1 3 5 6 ಕೂಡ ಆಗಿ ಬರುತ್ತೆ, ಅದು 5ನ ಹೆವಿ ಫಾಲೋ ಮಾಡಿ ತುಂಬಾ ಚೆನ್ನಾಗಿ. ಯಾಕಂದ್ರೆ 20ನೇ ನಂಬರ್ಗೆ 5 ತುಂಬಾ ಚೆನ್ನಾಗಿ ಬರುತ್ತೆ. 5ನ ಎವರ್ಗ್ರೀನ್ ಆಗಿ ಫಾಲೋ ಮಾಡಿ, ತುಂಬಾ ಲಕ್ ಬರುತ್ತೆ. ಒಳ್ಳೇದಾಗಲಿ. ಧನ್ಯವಾದ ರಾಜಶೇಖರ್. ಈಗ ಮೈಸೂರಿಂದ ದಾಕ್ಷಾಯಣಿ ಕಾಲ್ ಮಾಡಿದ್ದಾರೆ. ದಾಕ್ಷಾಯಣಿ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಹೇಳಿಮ್ಮ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗು ಬಗ್ಗೆ ಕೇಳಬೇಕಿತ್ತು. ಹುಟ್ಟಿದ ದಿನಾಂಕ, ಸಮಯ ತಿಳಿಸ್ಕೊಡಿ ದಾಕ್ಷಾಯಣಿ. 14/1/2014. 14/1/2014. ಟೈಮ್ 11:24 AM. ಓಕೆ, 11:24. ಓಕೆ, ಮಾತನಾಡಿಮ್ಮ. ಏನ್ ಸಮಸ್ಯೆ ಇತ್ತು ಕೇಳಿ. ಹಲೋ 11:24. ಗುರುಜಿ. ಚೆನ್ನಾಗಿದ್ರಮ್ಮ? ಮಧ್ಯಾಹ್ನ ಹುಟ್ಟಿರೋದು ಮಗು? ಹೇಳಿ ಗುರುಜಿ. ಮಧ್ಯಾಹ್ನ ಹುಟ್ಟಿರೋದ ಮಗು? ಇಲ್ಲ ಗುರುಜಿ, AM ಹುಟ್ಟಿರೋದು ಬೆಳಿಗ್ಗೆ. ಅದೇ AM. ಹೇಳಿಮ್ಮ. ಅವನು ಮುಂದೆ ಹೇಗಿರ್ತಾನೆ? ಆರೋಗ್ಯ ಸ್ವಲ್ಪ ಪ್ರಾಬ್ಲಮ್ ಇದೆ ಗುರುಜಿ, ನೋಡ್ಬಿಟ್ಟು ಹೇಳಿ. ಪ್ರೋಗ್ರಾಮ್ ನೋಡ್ತೀರಾ? ಹೇಳಿ ಗುರು. ನೋಡ್ತಾ ಇದೀನಿ ಗುರುಜಿ ನಿಮ್ ಪ್ರೋಗ್ರಾಮ್. ಏನ್ ಅನ್ಸುತ್ತೆ? ಚೆನ್ನಾಗಿ ಹೇಳ್ತೀರ ಅನಿಸ್ತೈತೆ. 5ನೇ ತಾರೀಕು ಬಗ್ಗೆ ಸೇಮ್ ನಿಮ್ಮ ಏನ್ ಹೇಳ್ತೀರ ನನ್ ಮಗ ಅದೇ ತರ ಇದ್ದಾನೆ, ಫುಲ್ ಆಕ್ಟಿವ್. ಸಿಕ್ಕಾಪಟ್ಟೆ ಇದು ಮಾಡಿ ಕೀಟ್ಲೆ ಮಾಡ್ತಾನೆ. ಏನಂದ್ರೆ 5ರ ಬಗ್ಗೆ ಬಾಳ ಹೇಳ್ದಲ್ಲ ನಡೆದು ಆ ಜೀವನದಲ್ಲಿ? ನಡೆದೈತೆ ಗುರುಜಿ, ತುಂಬಾನೇ ಕೀಟ್ಲೆ ಗುರುಜಿ. ಹೇಳ್ದಂಗೆ ನನ್ ಮಗ ಇದ್ದಾನೆ ಸೇಮ್ ಫುಲ್ಲು. ಎಲೆಕ್ಷನ್ ಹೇಳ್ತಾರೆ ಮಕ್ಳು ಹೊಡಿಬೇಕು ಅಂತ ತಟ್ಟಂತ ಹೊಡೆದ್ಬಿಡ್ತಾರೆ ಅಂತ, ನನ್ ಮಗ ಸೇಮ್ ಹಂಗೆ ಇದ್ದಾನೆ ನೋಡಿ. ನೆನ್ನೆ ಎಷ್ಟು ಡೇಟು? ನೆನ್ನೆ ಗುರುಜಿ. ನೆನ್ನೆ ಡೇಟ್ ಎಷ್ಟಮ್ಮ? ನೆನ್ನೆ ಡೇಟ್ ಗುರುಜಿ ಇವತ್ತೆಷ್ಟು ಡೇಟು? ಇವತ್ತು 15 ಡೇಟು? 15 ಗುರುಜಿ. ನೆನ್ನೆ ಎಷ್ಟು ಡೇಟು? 14 ಗುರುಜಿ. ನೋಡಿದ್ರೆ ನೆನ್ನೆ ಕಾರ್ಪೆಂಟರ್ ಬೆಳಿಗ್ಗೆ ವಾಕ್ ಮಾಡ್ಬೇಕಾದ್ರೆ ಹೊಸ ಕಾರ್ ಎತ್ಬಿಟ್ರು, ನೋಡಿದ್ರ? ಆಮೇಲೆ ಇನ್ನೊಬ್ರು ತುಂಬಾ ರಾಜಕಾರಣಿ ಫ್ಯಾಮಿಲಿ ಯಾರೋ ಒಬ್ರು ಡೆತ್ ಆಗಿದ್ದಾರೆ. ಇನ್ನು ಟಿವಿಲಿ ತೋರಿಸಿರೋ ಕಣೆ ಇಲ್ಲೋ ಕಣೆ ಗೊತ್ತಿಲ್ಲ. ಒಬ್ರು ಎಲ್ಲ ಡೆಲ್ಲಿಗೆ ಹೋದ್ರು, ವಾಪಸ್ ಬಂದಾರೆ. ಖಂಡಿತ ಕೂಡ ಇನ್ನು ಟಿವಿಲಿ ತೋರಿಸಿಲ್ಲ ಅನ್ಸುತ್ತೆ, ನನಗೆ ವಿಷಯ ಬಂತು. ಯಾಕಂದ್ರೆ ಅದು ನೆನ್ನೆ ವಾಪಸ್ ಬಂದ್ರು ಡೆಲ್ಲಿಯಿಂದ. ಹಾಗಾಗಿ ಒಂದು ವೈಬ್ರೇಷನ್ ನೋಡಿ, ನೆನ್ನೆ ಹೇಳಿದಂತ ಡೇಟು ಬಹಳ ವೈಬ್ರೇಷನ್ ಡೇಟು. ನೆನ್ನೆ ಏನ್ ಅನಾಹುತ ಮಾಡ್ತು ಅನ್ನೋದಕ್ಕೆ ಇದೇ ಕಾರಣ. ಆಮೇಲೆ ನಿನ್ನೆ ಯಾರೋ ಒಂದು ಶ್ರೀಮಂತರು ಯಾರೋ ದುಡ್ಡಲ್ಲಿ ಏನೋ ಇದಾಗಿತ್ತು ಅಂತ ಒಂದು ಅರೆಸ್ಟ್ ಆಗಿದ್ದು ನೋಡಿ. ನಾನು ಹೇಳಿದಂತ ಡೇಟಲ್ಲೆಲ್ಲ ಮಿರಾಕಲ್ ಜಾಸ್ತಿ ಇರುತ್ತಲ್ವಾ? ಹಂಗಾಗಿ ಏನ್ ಅನ್ಸುತ್ತೆ? ನಾನು ಹೇಳಿದಲ್ಲಿ ನಡೀತಿತ್ತು ಅಂತ ಅನ್ಸುತ್ತಾ? ಸರಿ, ಸೂಪರ್ ಸೂಪರ್. ಇವಾಗ ಏನ್ ಮಗು ಏನ್ ಹೆಸರಿಟ್ಟಿದ್ರ? ಆರ್ಯಶಂಕರ್ ಅಂತ ಗುರುಜಿ. ಆರ್ಯಶಂಕರ್. ಏನ್ ಹಂಗಿಟ್ಟಿದ್ರ? ನಿಮ್ ನಂಬರ್ ಇದೆಲ್ಲ ಗುರುಜಿ, 5ನೇ ನಂಬರ್ಗೆ ಏನ್ ಬರೋ ತುಂಬಾ ಇಷ್ಟ ಸೂಟ್ ಆಗುತ್ತೆ ಅಂದ್ರೆ ಅದಕ್ಕೆ ಆರ್ಯಶಂಕರ್ ಅಂತ ಇಟ್ಟಿದ್ದೀವಿ. ನೀವೇ ಇಟ್ಬಿಟ್ರಾ? ಆರ್ಯ ಅಂದ್ರೆ ಎಷ್ಟು ಬರುತ್ತೆ ಗುರುಜಿ? ಆರ್ಯ ಅಂದ್ರೆ ನೇಮ್ ನಂಬರ್ ಎಷ್ಟು ಬರುತ್ತೆ? ಆರ್ಯ 5 ಬರುತ್ತೆ ಗುರುಜಿ. 5 ಬರುತ್ತೆ. ಶಂಕರ್ ಎಷ್ಟು ಬರುತ್ತೆ? 19 ಬರುತ್ತೆ.
19 ಬರುತ್ತೆ ಗುರುಜಿ. 19 ಎಷ್ಟಾಯ್ತು? 24 ಆಗುತ್ತಲ್ವಾ? 24 ಆಗುತ್ತೆ ಗುರುಜಿ. ಹಾಗಾಗಿ 24 ನಿಮ್ಮ ಮಗನಿಗೆ ಮೊದಲನೇ ನೇಮ್ ಆರ್ಯ ನೇಮ್ ಚೆನ್ನಾಗಿಲ್ಲ. ಯಾಕಂದ್ರೆ ಆರ್ಯನ ನೇಮ್ ನಂಬರ್ 5 ಬರುತ್ತೆ. ಆರ್ಯ ನೇಮ್ ಅಲ್ಲಿ ಪಿರಮಿಡ್ ನಂಬರ್ 2 ಬರುತ್ತೆ. ನಿಮ್ಮ ಮಗನ ಡೇಟ್ ಆಫ್ ಬರ್ತ್ ಪಿರಮಿಡ್ ನಂಬರ್ 9 ಬರುತ್ತೆ. ಆರ್ಯನ್ ಒಳ್ಳೆ ನೇಮ್. ಏನ್ ಹೇಳಿ? ಆರ್ಯನ್ ಅಂತೇಳಿ ಶಂಕರ್ನ ತೆಗೆದಾಕಿ. ಇನ್ನು ಬರೀ ಆರ್ಯನ್ ಅಂತ ನೇಮ್ ಇಡಿ, ತುಂಬಾ ಒಳ್ಳೇದಾಗುತ್ತೆ. ಜಾಗದಲ್ಲಿ 7ನೇ ಮನೆಯಲ್ಲಿ ಕುಜ ಇದ್ದಾನೆ, ಹಾಗಾಗಿ ಹೆಲ್ತ್ ನ ಡಿಸ್ಟರ್ಬ್ ಮಾಡುತ್ತೆ. 2ನೇ ಮನೇಲಿ ಕೇತು ಇದ್ದಾಗ ತುಂಬಾ ಡಿಸ್ಟರ್ಬ್ ಮಾಡುತ್ತೆ. 10ನೇ ಮನೇಲಿ ಶುಕ್ರ ಇದ್ದಾನೆ. ಆಮೇಲೆ ಶನಿ ಮತ್ತೆ ರಾಹು ಒಟ್ಟಿಗೆ ಇದ್ದಾಗ ಡಿಸ್ಟರ್ಬ್ ಆಗುತ್ತೆ. ಒಂದು ವೈಬ್ರೇಷನ್ ನೋಡಿ, ನಿಮ್ಮ ಮಗನಿಗೆ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಭಜನೆ ಮಾಡೋಂಥ ಜಾಗದಲ್ಲಿ ಸ್ವಲ್ಪ ಹೊತ್ತು ಕೂರಿಸಿ, ಅದು ತುಂಬಾ ರಿಸಲ್ಟ್ ಬರುತ್ತೆ. ಆಮೇಲೆ ನಿಮ್ಮ ಮಗನಿಗೆ ಯಾವಾಗಲೂ ಈ ಬುತ್ತಿನ ತುಲಾಭಾರನ ಕೊಡಿಸಿ. ಆಮೇಲೆ ಯಾವಾಗಲೂ ಈ ಬುತ್ತಿಲಿ ಒಂದು ವಿಶೇಷವಾಗಿ ಯಾವಾಗಲೂ ಈ ಬುತ್ತಿ ನೆಡಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮ ಮಗನಿಗೆ ಯಾವಾಗಲೂ ಒಂದು ಸುಬ್ರಹ್ಮಣ್ಯದ ಒಂದು ಡಾಲರ್ನ ಹಾಕಿ, ತುಂಬಾ ವೈಬ್ರೇಷನ್ ಬರುತ್ತೆ. ಆಮೇಲೆ ನಿಮ್ಮ ಮಗನ ಜಾಗದಲ್ಲಿ ತುಂಬಾ ಡಿಸ್ಟರ್ಬೆಂಟ್ ಇದೆ. ಹಾಗಾಗಿ ನಿಮ್ಮ ಮಗನಿಗೆ ನೋಡಿ, ಮೊನ್ನೆ ಇವಾಗ ಅಮಾವಾಸ್ಯೆ 26ನೇ ತಾರೀಕಿಗೆ ಬರುತ್ತೆ. 109 ನಿಂಬೆಹಣ್ಣನ್ನ ದಯವಿಟ್ಟು ಬಾಗಿಲ್ಗೆ ಹಾಕಿ, ದೃಷ್ಟಿ ನಿವಾರಣೆ ಆಗುತ್ತೆ. ಯಾವಾಗಲಾರು ಒಂದ್ಸರಿ ಪಳನಿ ತೀರ್ಥಹಳ್ಳಿ ಕರ್ಕೊಂಡು ಬರ್ರಿ, ತುಂಬಾ ರಿಸಲ್ಟ್ ಬರುತ್ತೆ. ನಿಮ್ಮ ಮಗನಿಗೆ ಯಾವಾಗಲೂ ಈ ಬೂತಿ ಹಣೆ ಮೇಲೆ ಇರಬೇಕು, ಸೂಪರ್ ಆಗಿರ್ತಾರೆ. ಹಾಗಾಗಿ ಯಾವಾಗಲೂ ವೈಟ್ ಬಟ್ಟೆನ ಹೆಚ್ಚಾಗಿ ಬಳಸಿ, ತುಂಬಾ ನಿಮ್ಮ ಮಗನಿಗೆ ಲಕ್ ಬರುತ್ತೆ. ವೈಟ್ ಮತ್ತೆ ಬ್ಲೂನ ಹೆಚ್ಚಾಗಿ ಬಳಸಿ, ಸಕ್ಕದ ರಿಸಲ್ಟ್. ಆದ್ರೆ ನಿಮ್ಮ ಮಗನಿಗೆ ಸ್ವಲ್ಪ ಡಿಸ್ಟರ್ಬ್ ಇದೆ, ಅದೇ ಸುಬ್ರಹ್ಮಣ್ಯನ ಡಾಲರ್ ಹಾಕಿ ಕೊಳ್ಳಿಗೆ ಸಕ್ಕದ ರಿಸಲ್ಟ್ ಬರುತ್ತೆ. ಒಳ್ಳೇದಾಗ್ಲಿ. ಧನ್ಯವಾದ ದಾಕ್ಷಾಯಣಿ ಅವರೇ, ಕಾರ್ಯಕ್ರಮಕ್ಕೆ ಕಾಲ್ ಮಾಡಿದ್ದಕ್ಕೆ. ಇನ್ನು ಅರಿವರ್ಧನ್ ಅವರು ಹೇಳ್ತಾ ಇದ್ರು, ಯಾವೆಲ್ಲ ರೀತಿಯಾದಂತಹ ಒಂದು ನಿಮ್ಮನ್ನ ನೀವು ಪಾಲನೆ ಮಾಡಿದಿರಾ ಅಂತ ಹೇಳಿದ್ರೆ ನಿಮ್ಮ ಮಗುಗೆ ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಸಾಕಷ್ಟು ಜನ ಕಾಲ್ ಮಾಡ್ತಾ ಇದ್ದಾರೆ. ನೀವು ಕೂಡ ಕಾಲ್ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಬೇಕು ಅಂತ ಇದ್ದಲ್ಲಿ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ನಂಬರ್ಗಳು ಹೋಗ್ತಾ ಇದಾವೆ. ನೀವು ಕೂಡ ಕರೆ ಮಾಡಬಹುದು. ನಿಮ್ಮ ಸಮಸ್ಯೆಗಳು ಯಾವುದೇ ರೀತಿಯಾದಿರ್ಲಿ, ಸಮಸ್ಯೆಗೆ ಪರಿಹಾರ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ಇವಾಗ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮ. ವಿರಾಮದ ನಂತರ ಮತ್ತೊಮ್ಮೆ ಸ್ವಾಗತ. ಈಗ ಬಳ್ಳಾರಿಯಿಂದ ಚೈತ್ರ ಕರೆ ಮಾಡಿದ್ದಾರೆ, ಮಾತನಾಡ್ಸೋಣ. ಚೈತ್ರ, ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ ಬಗ್ಗೆನೇ ಕೇಳ್ಬೇಕಾಗಿತ್ತು ಮೇಡಮ್. ಹುಟ್ಟಿದ ದಿನಾಂಕ, ಸಮಯ ತಿಳಿಸ್ಕೊಡಿಮ್ಮ. 24/9. 24/9. 1994. 1994. ಸಮಯ 12:30. ಓಕೆ, ಕೇಳಿಮ್ಮ. ಅಮ್ಮ, ಮಧ್ಯಾಹ್ನ ರಾತ್ರಿನಾ? ರಾತ್ರಿ. AM PM? PM. ಅಮ್ಮ, ಏನ್ ನನ್ ಮೊನ್ನೆ ಡೆಲಿವರಿ ಆಯ್ತು 17ಗೆ, ಫೆಬ್ರವರಿ 17ಗೆ. ಏನ್ ಮೇಡಮ್ ಅವರೇ? ಫೆಬ್ರವರಿ 17ಗೆ ಡೆಲಿವರಿ ಆಯ್ತು ಪಾಪು, ಹೆಣ್ ಪಾಪು. ಅದು ಎಕ್ಸ್ಪೈರ್ ಆಯ್ತು. 17 ಹುಟ್ಟಿತ್ತು, 6:30ಕ್ಕೆ ಅದು ಎಕ್ಸ್ಪೈರ್ ಆಯ್ತು. ಏನ್ ಕಾರಣ ಅಂತ ಗೊತ್ತಾಗ್ಲಿಲ್ಲ. ಮದ್ವೆ ಯಾವತ್ತಾಗಿದ್ದು? ಏಪ್ರಿಲ್ 20ಕ್ಕೆ. ಹಲೋ, ಹೇಳಿ, ಮಾತಾಡಿ ಅಮ್ಮ. ಅದು ಎದು ಕಾರಣ ಅಂತ ಗೊತ್ತಾಗ್ಲಿಲ್ಲ. ಸರಿ. ಇಲ್ಲಿ ಏನಾಗುತ್ತೆ, ಬಹಳ ವಿಶೇಷವಾಗಿ ನಿಮ್ಗೆ 5ನೇ ಮನೆಯಲ್ಲಿ ತುಂಬಾ ಗ್ರಹಗಳಿದಾವೆ. ಹಾಗಾಗಿ ಏನು ಹೆದರಬೇಡಿ. ಚಂದ್ರ ಕೂಡ ವೈದ್ಯ, ಕುಜ ನೀಚನಾಗಿದ್ದಾನೆ. ಖಂಡಿತಲೂ ಕೂಡ ನಿಮ್ಗೆ ಒಳ್ಳೆ ಮಗು ಮತ್ತೆ ಹುಟ್ಟುತ್ತೆ, ಭಯ ಪಡಬೇಡಿ. 20 ಅನ್ನೋದು ಒಂದು 0 ನಂಬರ್ಲಿ ವೈಬ್ರೇಷನ್ ಆಗಿತ್ತು. ಆಮೇಲೆ ಸಖತ್ ಲಕ್ಕನ್ನ ತಂದ್ಕೊಡುತ್ತೆ ನಿಮ್ಗೆ ವೈಬ್ರೇಷನ್. ಒಂದ್ಸರಿ ನೀವು ಪಳನಿಗೆ ಇಲ್ಲ ತೀರ್ಥಹಳ್ಳಿಗೆ ಹೊಟ್ಟು ಬರೀ, ತುಂಬಾ ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ನಿಮಗೆ ಕುಜ ನೀಚನಾಗಿದೆ, ಆ ಥರದ ಒಂದು ಡಿಸ್ಟರ್ಬ್ ಆಗುತ್ತೆ. ತುಂಬಾ ಒಂದು ವೈಬ್ರೇಷನ್. ಯಾಕಂದ್ರೆ ನೀವು 24ರಲ್ಲಿ ಹುಟ್ಟಿದ್ರೆ ನಿಮ್ಗೆ ತುಂಬಾ ಒಳ್ಳೇದಾಗುತ್ತೆ. ಇನ್ನು ಮುಂದೆ ಒಳ್ಳೆ ಶುಭ ಫಲವನ್ನು ಕಾಣ್ತೀರಾ. ಒಂದ್ಸರಿ ನೀವು ಬಹಳ ವಿಶೇಷವಾಗಿ ಬಹಳ ಒಂದೇ ಒಂದು ಸಣ್ಣದು ಒಂದು ಡೈಮಂಡ್ ಅನ್ನ ಧರಿಸಿ, ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ, ನಿಮ್ಗೆ ಉತ್ತರ ಸಿಗುತ್ತೆ. ನೆಕ್ಸ್ಟ್ ಹಂಗೆ ಆಗಲ್ಲ, ಖಂಡಿತಲೂ ಒಳ್ಳೆ ಮಗುನ ಹುಟ್ಟುತ್ತೆ. ಒಳ್ಳೇದಾಗಲಿ. ಧನ್ಯವಾದ ಚೈತ್ರ, ಕಾರ್ಯಕ್ರಮಕ್ಕೆ ಕಾಲ್ ಮಾಡಿದ್ದಕ್ಕೆ. ಇನ್ನು ಗುರುಜಿ ಹೇಳ್ತಾ ಇದ್ರು, ಸಮಸ್ಯೆಗಳನ್ನೋಂಥದ್ದು ಜೀವನ ಪೂರ್ತಿ ಇರುತ್ತೆ. ಆದ್ರೆ ಸಮಸ್ಯೆ ಬಂದಿದೆ ಅಂತ ಹೇಳಿ ಧೃತಿಗೆಡಬಾರ್ದು, ಅದನ್ನ ಧೈರ್ಯವಾಗಿ ಎದುರಿಸಬೇಕಮ್ಮ. ಧೈರ್ಯವಾಗಿರಿ, ಖಂಡಿತವಾಗ್ಲೂ ಕೂಡ ಒಳ್ಳೇದಾಗುತ್ತೆ. ಇನ್ನು ಹೇಳ್ತಾ ಇದ್ರು, ಇವತ್ತಿನ ದಿನದ ಒಂದು ಮಹತ್ವದ ಬಗ್ಗೆ, ತುಂಬಾ ಪವರ್ಫುಲ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಇನ್ನು ಏನು ಹೇಳೋದಾದ್ರು? ಇವತ್ತು ಬಹಳ ಪವರ್ಫುಲ್ ಆಗಿದೆ ಡೇಟು, ತುಂಬಾ ಅದ್ಭುತವಾದಂಥ ಡೇಟ್ ಆಗ್ಬಾರ್ದು. ಇವತ್ತು ನಾನು ತುಂಬಾ ಇಷ್ಟಪಡ್ತೀನಿ. ನೋಡಿ, ಜಗತ್ತಲ್ಲಿ ನಾನು ಹೇಳ್ತಾ ಇದ್ದೀನಿ ಕೇಳಿ, ಜ್ಯೋತಿಷ್ಯ ಎಲ್ಲವನ್ನೂ ಹೇಳುತ್ತೆ, ಎಲ್ಲವನ್ನೂ ಕೊಡುತ್ತೆ. ತಿಳ್ಕೊಂಡಿರೋನು ಬಹಳ ಕಮ್ಮಿ. ಯಾಕಂದ್ರೆ ನನ್ನ ಜ್ಯೋತಿಷ್ಯದಲ್ಲಿ ನನಗೆ ಗೊತ್ತಿರೋ ಅಂತಾರೆ ಎಲ್ಲರಿಗೂ ಕೊಟ್ಟಿದೆ. ನಾನು ಹಿಂಗಾಗುತ್ತಲ್ವ ಅಂದ್ರೆ ಇಲ್ಲ ಸೂಪರ್, ಇಲ್ಲ ಹಿಂಗಾಗುತ್ತೆ ಅಂತ ನಾನು ಚಾಲೆಂಜ್ ಮಾಡುವೆ. ಹಾಗಾಗಿ ಬೇರೆ ಜ್ಯೋತಿಷ್ಯಕ್ಕೂ ನನಗೂ ಬಹಳ ಡಿಪೆಂಡ್ಸ್ ಇದೆ. ಯಾಕಂದ್ರೆ ಇವಾಗ ನನ್ನ ಹತ್ರ ಕಲ್ತಿರೋಲ್ಲ, ನೀವು ಯೂಟ್ಯೂಬಲ್ಲೆಲ್ಲ ನೋಡ್ಬೋದು, ಮಾತಾಡ್ತಾ ಇದ್ದಾರೆ, ಜ್ಯೋತಿಷ್ಯವನ್ನ ಪ್ರಾಕ್ಟೀಸ್ ಮಾಡಿರೋರೆಲ್ಲ ಹೇಳ್ತಾ ಇದ್ದಾರೆ. ಹಾಗಾಗಿ ತುಂಬಾ ಸಕ್ಸಸ್ ಅನ್ನ ಕಂಡಿದ್ದಾರೆ. ಹಾಗಾಗಿ ಏನಕ್ಕೆ ನನ್ನಲ್ಲಿ ಜ್ಯೋತಿಷ್ಯ ನಿಮಗೂ ಗೊತ್ತಿಲ್ಲ. IPL ಬಗ್ಗೆ ಬಹಳ ಜನ ಕೇಳ್ತಿದ್ರು. ನೆನ್ನೆಲ್ಲೂ ಕೂಡ ಒಂದು ಚಾನಲ್ ಅವ್ರು ಬಂದು ನೀವು IPL ಬಗ್ಗೆ ಮಾತಾಡಬೇಕು ಅಂತ ಹೇಳ್ತಾವ್ರೆ. ಹಾಗಾಗಿ IPL ಕೂಡ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗಾಗಿ ನನ್ನ ಸ್ಟೂಡೆಂಟ್ ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ದಯವಿಟ್ಟು ನಂಗೆ ಸಪೋರ್ಟ್ ಮಾಡಿ.
ಹೇಗೆ ಸಪೋರ್ಟ್ ಮಾಡ್ತೀರಾ ಅಂದರೆ ಎಲ್ಲ ಪ್ಲೇಯರ್ದು ಡೇಟ್ ಆಫ್ ಬರ್ತನ್ನ ಕೌಂಟ್ ಮಾಡಿ ನಕ್ಷತ್ರ ಹಾಕಿ ಒಂದು ಪೇಪರ್ನ ರೆಡ್ ಮಾಡ್ಕೊಂಬಂದು ತಂದುಕೊಡಿ. ಖಂಡಿತ ಕೂಡ ನೀವು ಕೂಡ ಆ ಪ್ರೋಗ್ರಾಮಲ್ಲಿ ನಾನು ನಿಮ್ಮನ್ನ ಲೈವಿಗೆ ಕೂರಿಸ್ಕೊತೀನಿ. ನೋಡಿ, ನಾನು ಜ್ಯೋತಿಷಕ್ಕೋಸ್ಕರ ಕೂರಿಸ್ಕೊಳಕ್ಕಲ್ಲ, ನಾವು ಇವ್ರ ಹತ್ರ ಕಲ್ತ್ಬಿಟ್ಟಿದ್ದೀವಿ, ನಾವು ತುಂಬ ಚೆನ್ನಾಗಿದ್ದೀವಿ, ಇವ್ರ ಹತ್ರ ಬಂದಿದ್ದೀವಿ, ಒಳ್ಳೆ ನಾವು ನೋಡಿದಿರೋ ಜ್ಯೋತಿಷ ನೋಡಿಲ್ಲ. ಯಾಕಂದರೆ ನನಗೆ ಬೇರೆಯವರೆಲ್ಲ ಯಾರು ಜ್ಯೋತಿಷ ಥರ ಅನ್ಸಲ್ಲ, ಕಾಣಿಸಲ್ಲ. ಯಾಕಂದರೆ ಆ ತಗಡು ಪರಿಹಾರಗಳೆಲ್ಲ ನಾನು ನೆಂಬಾಕಲ್ಲ. ಹಾಗಾಗಿ ಜ್ಯೋತಿಷ ಅನ್ನೋದು ಹೇಗಿರುತ್ತೆ ಅನ್ನೋದು ಖಂಡಿತ ಕೂಡ 12 ರಾಶಿ 27 ನಕ್ಷತ್ರ ಯಾರ ಅಪ್ಪನ ಮನೆ ಸೊತ್ತಲ್ಲ. ನಾನು ಯಾವಾಗಲೂ ಹೇಳ್ತೀನಿ, ಒಬ್ಬೊಬ್ರ ಮನೆ ಬರ್ಕೊಬಿಟ್ಟು ಒಬ್ಬೊಬ್ರ ಮನೆ ಹಾಳು ಮಾಡಕ್ಕೆ ಬಂದ್ಬಿಡ್ತಾರೆ. ಖಂಡಿತ ಕೂಡ ಇಂಥವರೆಲ್ಲ ದೇವರು ಒಂದು 25 ವರ್ಷಗಳ ಇವ್ರನ್ನೆಲ್ಲ ಸಾಯಿಸ್ಬಿಡ್ಬೇಕು. ಇಂಥವ್ರೆಲ್ಲ ಭಾಳ ದಿವಸ ಬದುಕಕ್ಕೆ ಬಿಡಬಾರ್ದು. ಯಾಕಂದರೆ ಮನುಷ್ಯನಲ್ಲಿ ಹೊಟ್ಟೆ ಕಿಚ್ಚಿರೋ ಮನುಷ್ಯ ಇನ್ನೊಬ್ಬನಿಗೆ ಡಿಸ್ಟರ್ಬ್ ಮಾಡೋಂಥವ್ರೆಲ್ಲ ಭಾಳ ದಿವಸ ಬದುಕಿದ್ರೆ ಊರ್ನಾಳು ಮಾಡ್ಬಿಡ್ತಾರೆ. ಖಂಡಿತ ಕೂಡ ಜ್ಯೋತಿಷ ಹೇಗಿತ್ತ ಕಡೆ ಗೊತ್ತಿಲ್ಲ. ನಾವು ಬಂದ್ಮೇಲೆ ಇಡೀ ಕರ್ನಾಟಕದಲ್ಲಿ ಜ್ಯೋತಿಷ ಅಂದ್ರೆ ಹೀಗೆ ಇಂತಿಂಥ ಡೇಟ್ ಆಗುತ್ತೆ, ಇಂಥವ್ರಿಗೆ ಆಗುತ್ತೆ ಅಂತ ಹೇಳ್ತಾ ಇದ್ದೆ. ಹಾಗಾಗಿ ಜ್ಯೋತಿಷದಲ್ಲಿ ದಶೆ ಭುಕ್ತಿ ಎಲ್ಲವೂ ಕೂಡ ರಿಸಲ್ಟ್ನ ತಂದು ಕೊಡ್ತೀವಿ. ಇಲ್ಲಿ ನೋಡಿ, ಯಾರು ಶ್ರೀಮಂತರಲ್ಲ. ಇವತ್ತು ಯಾರೇ ಅಧಿಕಾರವನ್ನು ಆಳ್ತಾ ಇರ್ಬೋದು, ಅವ್ರು ಯಾರು ಪರ್ಮನೆಂಟ್ ಶ್ರೀಮಂತರಲ್ಲ. ಹಾಗಾಗಿ ಯೋಗ ಶ್ರೀಮಂತರ ಮಾಡುತ್ತೆ. ಹಾಗಾಗಿ ಯೋಗನೇ ರಾಜಯೋಗನ ತಂದು ಕೊಡುತ್ತೆ. ನಿಮ್ಮ ಜಾಗದಲ್ಲಿ ಯೋಗಗಳ ತಿಳ್ಕೊಳ್ಳಿ. ಏನ್ ಬಹಳ ಸಿಂಪಲ್ ರೀ. 12 ರಾಶಿ 27 ನಕ್ಷತ್ರ 31 ಡೇಟ್ ಬಹಳ ವಿಶೇಷ. ಇವಾಗ ನೋಡಿ, ಇವ್ರನ್ನೇ ಕೇಳ್ತೀನಿ, ಕನ್ಫ್ಯೂಸ್ ಆಗ್ಬಿಡ್ತಾರೆ. ಎಷ್ಟು ಒಂದು ಟಿಫನ್ ಐಟಮ್ ಹೇಳಿ ಒಂದು ಮೇಡಮ್, ಒಂದು 4-5 ಐಟಮ್ ಹೇಳಿ ನೋಡೋಣ. ಹೇಳಿ. ಚಿತ್ರಾನ್ನ, ಪುಳಿಯೋಗರೆ, ಉಪ್ಪಿಟ್ಟು, ದೋಸೆ. ಮುಂದೆ ಕೇಳಿ, ಹೇಳಿ. ಬಿಸಿಬೇಳೆ ಬಾತು, ವಾಂಗಿಬಾತು, ಇಡ್ಲಿ, ವಡ, ಪೂರಿ. ಇದ್ರ ಮೇಲೆ ಹೇಳಕ್ಕಾಗತ್ತಾ? ಇರೋದೇ ಅಷ್ಟು. ಮುಂದೆ ಏನ್ ಹೇಳಕ್ಕಾಗಲ್ಲ. ಅದೇ ನೋಡಿ, ಇದ್ರ ಮೇಲೆ ಏನಾದ್ರು ಹೇಳಕ್ಕಾಗಲ್ಲ. ಹಾಗಾಗಿ ಜ್ಯೋತಿಷನ ಅಷ್ಟೇ 12 ರಾಶಿ 27 ಲಕ್ಷ ಇದ್ರ ಮೇಲೆ ಏನು ಹೇಳಕ್ಕಾಗಲ್ಲ. ಇದ್ರ ಮೇಲೆ ಏಣಿಸ್ತಾವನೆ ಅಂದ್ರೆ ಅವ್ನು ಪೋಣಿಸ್ತಾವನೆ ಅಂತ ಅರ್ಥ. ಖಂಡಿತ ಕೂಡ ನಾವೆಲ್ಲ ನಮ್ಮನ್ನ ಕೇಳಿದ್ರೆ 100 ಹೇಳ್ತೀವಿ. ದ್ರಾಕ್ಷಿ ಚಿತ್ರಾನ್ನ, ಗೋಡಂಬಿ ಚಿತ್ರಾನ್ನ, ಪಿಸ್ತಾ ಚಿತ್ರಾನ್ನ, ಬಾದಾಮಿ ಚಿತ್ರಾನ್ನ ಅಂತಲೂ ಇನ್ನುವರೆಗೂ ಯಾರು ಮಾಡಿಲ್ಲ. ನಾವೆಲ್ಲ ಮಾಡ್ಬೋದು ಬೇಕಾದ್ರೆ. ಚಿಕನ್ ಬಿಸಿಬೇಳೆ ಬಾತು, ಮಟನ್ ಬಿಸಿಬೇಳೆ ಬಾತು, ಇವೆಲ್ಲ ನೀವು ಕೇಳಿಲ್ಲ ಹೆಸರನ್ನ. ನೋಡಿ, ಒಳ್ಳೆ ಮಟನ್ ಖಾರ ಬಾತು ಯಾರು ಕೇಳಿದ? ಮಟನ್ ಖಾರ ಬಾತು, ಫಿಶ್ ಖಾರ ಬಾತು, ಒಳ್ಳೆ ಕಳೆದೋಗ್ಬೇಕು ಬೆಳಿಗ್ಗೆ ನೋಡಿ. ಕಡುಬ ಮತ್ತೆ ಇಡ್ಲಿ ವಡೆ ಹೇಗೆ ಕಾಂಬಿನೇಷನ್ ಕೊಡ್ತಾರೆ, ಹಾಗೆ ಕೈಮಾ ಮತ್ತೆ ಕಡುಬು ಕಾಂಬಿನೇಷನ್ ಬೆಳಿಗ್ಗೆ ತಿನ್ನಕ್ಕೆ ಸ್ಟಾರ್ಟ್ ಆಗ್ಬಿಟ್ರೆ ಕಳೆದೋಗ್ಬೇಕು. ಕೈಮಾ ಗುಡ್ ಕಾಂಬಿನೇಷನ್, ಕೈಮಾನುವೆ ಕಡುಬು ಕಾಂಬಿನೇಷನ್, ಇಲ್ಲ ಕೈಮಾ ಇಡ್ಲಿ ಸೂಪರ್. ಖಂಡಿತ ಕೂಡ ಈ ತರದ ಐಟಮ್ ಎಲ್ಲ ಇರ್ತಾವೆ, ಯಾರು ಮಾಡಿಲ್ಲ. ಹಾಗಾಗಿ ನೀವು ಇನ್ನೂವರೆಗೆ ಕೇಳಿಲ್ಲ ಮಟನ್ ಬಿಸಿ ಬೆಳೆ ಬಾತು, ಚಿಕನ್ ಬಿಸಿ ಬೆಳೆ ಬಾತು, ಅವಾಗ ಸೂಪರ್ ಆಗಿರುತ್ತೆ. ಬೆಳಿಗ್ಗೆ ಅದು ಕೂಡ ಒಂದು ವೈಬ್ರೇಷನ್ ಆಗಿರುತ್ತದೆ. ಹಾಗಾಗಿ ಇಷ್ಟು ಐಟಮ್ಗಳನ್ನ ನೀವು ಹೇಳಬಹುದು, ಅದನ್ನ ಪದಾರ್ಥವನ್ನ ಮಾಡಿ ಇಳಿಸೋತ್ತಿಗೆ ಗೊತ್ತಾಗುತ್ತೆ. ಯಾಕಂದ್ರೆ ನಾವು ನೋಡಿರೋ ಮಟ್ಟಿಗೆ ತುಂಬಾ ಒಂದು ಅದ್ಭುತವಾದಂಥ ಒಂದು ಒಳ್ಳೆ ಬಿರಿಯಾನಿ ನೀವು ಬೆಂಗಳೂರೆಲ್ಲ ಹುಡುಕಿರೂ ಸಿಗಲ್ಲ. ಒಂದು ಬೆಂಗಳೂರಲ್ಲಿ ಚಾಪ್ಸ್, ಒಳ್ಳೆ ಮಟನ್ ಚಾಪ್ಸ್ ಕೂಡ ನೀವು ಹುಡುಕಿರೂ ಸಿಗಲ್ಲ. ಅಂತ ಒಂದು ಒಳ್ಳೆ ಚಾಪ್ಸು ಬನಶಂಕರಿ ಶಿವಾಜಿ ಬಿರಿಯಾನಿ ಸೂಪರ್. ನಾನು ತಿಳಿದಿರೋ ಮಟ್ಟಿಗೆ ಅದರಲ್ಲಂತೂ ಸೂಪರ್. ನೀವು ಮಟನ್ ಬಿರಿಯಾನಿ, ಮಟನ್ ಚಾಪ್ಸು, ನೀವು ಕೈಮಾ ಸಖತ್ ಫೇಮಸ್ ಬೆಂಗಳೂರು. ಅಂದರೆ ಒಂದು ವಿಶೇಷವಾಗಿ ಕೆ ರೋಡಲ್ಲಿ ಒಂದು ರಾಮಣ್ಣ ಹೋಟ್ಲು ಕೈಮಾ ಫೇಮಸ್ ಆಗಿರುತ್ತೆ. ಮುದ್ದೆ, ಅನ್ನ, ಸಾರು, ಕೈಮಾ, ಮಟನ್ ಸಾರು ಸಖತ್ ಫೇಮಸ್. ಅಂದರೆ ನೀವು ಮಾಗಡಿ ರೋಡಲ್ಲಿ ಒಂದು ಬಹಳ ವಿಶೇಷ ಹಾಸನದ ಹೋಟ್ಲು, ಅಲ್ಲಿ ನೀವು ಕೈಮಾವನ್ನ ತಿಂದರೆ ಸೂಪರ್ ಇರುತ್ತೆ. ಯಾರ್ಯಾರು ಹೆಂಗಸಿಗೆ ಈ ಕೈಮದು ಟೇಸ್ಟ್ ಇರುತ್ತೋ ನೋಡಿ, ಬೆಂಗಳೂರಲ್ಲಿ 2 ಕಡೆನೇ ಒಳ್ಳೆ ಕೈಮಾ ಸಿಗೋದು ತುಂಬಾ ಸಖತ್ತು. ಒಂದು ಮಾಗಡಿ ರೋಡು, ಒಂದು ಅಲ್ಲೊಂದು ಮಾಗಡಿ ಹೋಟ್ಲಲ್ಲಿ ಗೊತ್ತಾಗುತ್ತೆ. ಎಲ್ಲ VIP ಗಳು ಜಾಸ್ತಿ ತಿಂತಾರೆ. ಇಲ್ಲ ಕೆ ರೋಡಲ್ಲಿ ರಾಮಣ್ಣ ಹೋಟ್ಲಲ್ಲಿ ಕೈಮಾ ಸೂಪರ್ ಆಗಿರುತ್ತೆ. ಕೈಮಾ ಮಾತ್ರ ಬಹಳ ಚೆನ್ನಾಗಿರುತ್ತೆ. ತುಂಬಾ ಬಿರಿಯಾನಿನೇ ನೀವು ಬಹಳ ಅಚ್ಚುಮೆಚ್ಚಿನ ಬಿರಿಯಾನಿ ತಿನ್ಬೇಕು, ಮಟನ್ ಚಾಪ್ಸ್ನ ತಿನ್ಬೇಕು ಅನ್ನೋರು, ಇಲ್ಲ ಅದ್ರ ಬಗ್ಗೆ ತಿಂದು ಅಡಿಗೆವನ್ನ ಮಾಡಿ ಕಲ್ತ್ಕೋಬೇಕಂದ್ರೆ ನೀವು ಶಿವಾಜಿ ಬನಶಂಕರಿ ಬಸ್ ಸ್ಟಾಪ್ ಅಲ್ಲಿ ಶಿವಾಜಿ ಹೋಟ್ಲು ಹೈಯೆಸ್ಟ್ ವ್ಯಾಪಾರ ಆಗುತ್ತೆ. ಯಾಕಾಗುತ್ತೆ ಅನ್ನೋದು ಕೂಡ ಹೇಳ್ತೀನಿ. ಒಳ್ಳೆ ಬಿರಿಯಾನಿ ಚಾಪ್ಸು ನೀವು ಅವ್ರ ಮುಂದೆ ನಿಲ್ಲು, ಯಾರ ಮನೇಲೂ ಆ ಥರ ಮಾಡೋಕ್ಕಾಗಲ್ಲ. ಇಲ್ಲ ಖಂಡಿತ ಕೂಡ ಯಾವ ಹೋಟ್ಲಲ್ಲೂ ಮಾಡೋಕ್ಕಲ್ಲ. ಆ ಮಟ್ಟದ ಬಿರಿಯಾನಿನ, ಆ ಮಟ್ಟದನ್ನ ಚಾಪ್ಸ್ನ ಯಾವುದೇ ಕಾರಣಕ್ಕೂ ಬನಶಂಕರಿ ಶಿವಾಜಿ ಹೋಟ್ಲ್ ಮುಂದೆ ಮೀರ್ಸಕ್ಕಲ್ಲ. ಇದು ಪದಾರ್ಥ ಯಾಕೆ ಇಷ್ಟು ಚೆನ್ನಾಗಿ ಬರುತ್ತೆ, ಇಷ್ಟು ಯಾಕೆ ಚೆನ್ನಾಗಿ ಕ್ಲಿಕ್ ಆಗಿತ್ತು ಆ ಜಾಗದಲ್ಲಿ ವೈಬ್ರೇಷನ್ ಅಂದರೆ, ಕುಬೇರು ಮೂಲೆಯಲ್ಲಿ ರೋಡ್ ಬರುತ್ತೆ, ಅದು ವೈಬ್ರೇಷನ್. ಕುಬೇರು ಮೂಲೆಯಲ್ಲಿ ಬನಶಂಕರಿ ಸ್ಟೇಡಿಯಂ, ಒಂದು ಬನಶಂಕರಿ ಬಸ್ ಸ್ಟಾಪ್ ಬರುತ್ತೆ, ಆ ಬಸ್ ಸ್ಟಾಪ್ ಇಂದ ವೈಬ್ರೇಷನ್ ಬರುತ್ತೆ. ಹಾಗಾಗಿ ಅದಕ್ಕೆ ಭಯಂಕರ ವ್ಯಾಪಾರ. ಅದು ಒಂದು ಚೌಟ್ರಲ್ಲೇ ಅದನ್ನ ಮಾಡ್ತಾರೆ, ಅಷ್ಟೊಂದು ವ್ಯಾಪಾರ ಇರುತ್ತೆ. ನೀವು ಯಾರು ಬಿರಿಯಾನಿ ತಿನ್ಬೇಕು ಅನ್ನೋರು, ಇಲ್ಲ ಮಟನ್ ಚಾಪ್ಸ್ನೇ ತಿನ್ಬೇಕನ್ನೋರು, ನೀವು ಬನಶಂಕರಿ ಶಿವಾಜಿ ಹೋಟೆಲ್ ಹೋಗ್ಬಿಟ್ಟು ಒಂದೇ ಒಂದು ಬಿರಿಯಾನಿ, ಒಂದೇ ಒಂದು ಮಟನ್ ಚಾಪ್ಸ್ ತಿನ್ನಿ. ನೀವು ಬೆಂಗಳೂರಲ್ಲಿ ಯಾವುದೇ ಹೋಟೆಲ್ ಕೂಡ ಆ ಪದಾರ್ಥವನ್ನ ಮುಟ್ಟಲ್ಲ. ಯಾಕಂದ್ರೆ ಅದು ಎವರಿಗ್ರೀನ್. ಹೇಗೆ ಆರ್ಯವರ್ಧನ್ ಒಂದು ಜ್ಯೋತಿಷದಲ್ಲಿ ಎವರಿಗ್ರೀನ್, ಆರ್ಯವರ್ಧನ್ ಅಂತ ನಕ್ಷತ್ರ, ಡೇಟು, ರಾಶಿ, ನಂಬರು, ದಶೆ, ಬುಕ್ತಿನ ಕೇಳ್ಬಿಟ್ರೆ ಇನ್ನು ಯಾರ ಹತ್ರ ಜ್ಯೋತಿಷ ಕೇಳೋದು ಬೇಕಾಗಿಲ್ಲ. ಯಾಕಂದ್ರೆ ಅವರೆಲ್ಲ ಸುಮ್ಮನೆ ಕೇಳ್ತಾ ಇರ್ಬೇಕಷ್ಟೇ. ಇಷ್ಟನ್ನ ಕರೆಕ್ಟಾಗಿ ಫಾಲೋ ಮಾಡಿ ಸೂಪರು. ಹಾಗಾಗಿ ಒಂದೊಂದು ಹೋಟ್ಲಲ್ಲಿ ಒಂದೊಂದು ಪದಾರ್ಥ ತುಂಬಾ ರುಚಿಯಾಗಿ ಬಂದಿರುತ್ತೆ. ಅದರಿಂದ ವಾಸ್ತಿಂದ ವೈಬ್ರೇಷನು. ಇದು ನಾನು ಚೆನ್ನಾಗಿ ಹೇಳ್ತೀನಿ. ನನಗೆ ಯಾಕಂದ್ರೆ ಅಷ್ಟು ಓನರ್ ನಂಗೆ ತುಂಬಾ ಆತ್ಮೀಯರು. ಯಾಕಂದ್ರೆ ನಾನು ಮುಂಚೆ ಸಖತ್ತ ಬ್ಯಾಟಿಂಗ್ ಆಡೆ. ನಾನು ಒಳಗಡೆ ಹೋದ್ರೆ ಶಿವಾಜಿ ಹೋಟ್ಲಿಗೆ ಒಳ್ಳೆ ನನ್ನ ಅಡುಗೆ ಮನೆಯೇ ಕರೆದ್ಬಿಟ್ಟು ಸಪ್ರೇಟಾಗಿ ಬಡ್ತಾರೆ. ನಾವು VIP ಯಾರು ನಮ್ಮನ್ನು ನೋಡ್ಬಿಟ್ಟು, ನಾನು ಅವ್ರು ನೋಡ್ತಾರೆ, ಇವ್ರನ್ನ ನನ್ನ ಹೊಟ್ಟೆಕ್ಕನೆ ನಾನು ಚೆನ್ನಾಗಿ ತಿಂದ್ರೇ ಗಟ್ಟಿಮುಟ್ಟಾಗಿರ್ತೀನಿ. ನಾನು ಹೋಗಿ ಚೆನ್ನಾಗಿ ಬಾರಿಸೋ ಒಳ್ಳೆ ಬಿರಿಯಾನಿ, ಮಾಂಸ, ತಲೆ ಮಾಂಸ, ಬೋಟಿ, ಲಿವರು
ಸೂಪರ್ ಆಗಿ ತಿನ್ನುವೆ. ನಾನೇನು ಸುಳ್ಳು ಹೇಳ್ತಾ ಇಲ್ಲ, ಯಾಕಂದ್ರೆ ನಾನು ಗೌಡ್ರು. ನಾನು ನೋಡ್ರಿ, ಜಾತಿಗೆ ಅನ್ಯಾಯ ಮಾಡಬಾರ್ದು. ನೋಡಿ, ಭಾನುವಾರ ಬಾಡೂಟ ತಿನ್ನಲ್ಲ ಅಂದ್ರೆ ಗೌಡ್ರ ಜಾತಿಗೆ ಅವಮರ್ಯಾದೆ ಖಂಡಿತಲ್ಲೂ ಕೂಡ. ನೋಡಿ, ಜ್ಯೋತಿಷಕ್ಕೆ ಇದಕ್ಕೂ ಸಂಬಂಧ ಇಲ್ಲ. ಜ್ಯೋತಿಷನೇ ಬೇರೆ, ನಾನ್ ವೆಜ್ನೇ ಬೇರೆ. ಖಂಡಿತಲ್ಲೂ ಕೂಡ ಹೇಳೋದೊಂದು ಮಾಡೋದೊಂದಲ್ಲ. ಆರ್ಯವರ್ಧನ ಏನು ಹೇಳ್ತಾರೆ ಅದನ್ನೇ ಮಾಡೋದು. ಹಾಗಾಗಿ ಜ್ಯೋತಿಷದಲ್ಲೂ ಕೂಡ ತುಂಬ ವೈಬ್ರೇಷನ್. ನನಗೆ ಹೋಟ್ಲು ಮಾಡ್ಬೇಕಂತ ತುಂಬ ಆಸೆ ಇತ್ತು. ಅದರಲ್ಲೂ ಕೂಡ ನನಗೆ ಮಟನ್ ಹೋಟ್ಲು ಮಾಡ್ಬೇಕಂತ ತುಂಬ ಆಸೆ ಇತ್ತು. ಆದರೆ ಯಾವತ್ತಾರು ದಿವಸ ಮಾಡೇಬಹುದು. ಖಂಡಿತಲ್ಲೂ ಕೂಡ ನನ್ನ ಐಟಮ್ಗಳೆಲ್ಲ ತುಂಬ ಲಾಟ್ ಆಫ್ ಡಿಪೆಂಡ್ಸ್ ಇರುತ್ತೆ. ನೀವು ಕೇಳಿಲ್ಲ, ಮಟನ್ ಬಿಸಿ ನಿಮಗೆ ಆಸೆ ಇರುವಂತೆ ಖಂಡಿತವಾಗ್ಲೂ ನಿಮ್ಮ ಆಸೆ ಏನಿದೆ, ಬೇರೆಯವರ ಆಸೆನ ಹೇಗೆ ನೆರವೇರಿಸ್ತಾರೋ ಹಾಗೆ ನಿಮ್ಮ ಆಸೆ ಕೂಡ ನೆರವೇರ್ಲಿ ಅಂತ ಹೇಳ್ಬಿಟ್ಟು ನಾವು ಕೂಡ ಕೇಳ್ಕೊಳ್ತೀವಿ. ಧನ್ಯವಾದಗಳು. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತನಾಡಿದ್ರಿ, ತಿಳಿಸ್ಕೊಟ್ರಿ. ಖಂಡಿತಲ್ಲೂ ಕೂಡ ಗ್ರಹಗಳ ಬಗ್ಗೆ ಬಹಳ ತಿಳಿಸ್ಕೊಡ್ತಿದ್ದೀನಿ. ಹಾಗೆ ಗ್ರಹಗಳು ಹೊಟ್ಟೆ ಒಳಗಡೆ ಇರುವಂಥ ಪಾರ್ಟ್ಸ್ ಬಗ್ಗೆನೂ ತಿಳಿಸ್ಕೊಟ್ಟಿದ್ದೀನಿ. ನಾನ್ ವೆಜ್, ಬೋಟಿ, ಲಿವರ್, ಕೈಮಾ ಅದ್ರ ಬಗ್ಗೆನೂ ತಿಳಿಸ್ಕೊಟ್ಟಿದ್ದೀನಿ. ಅದನ್ನು ಸೂಪರಾಗಿ ಊಟ ಮಾಡಿ ಸೂಪರಾಗಿರಿ. ಇವತ್ತು ಯಾರು ತಿಂತೀರಾ ಅದನ್ನು ನಾನು ಹೇಳೋಂಥ ಹೋಟ್ಲಲ್ಲಿ 3 ಹೋಟ್ಲಲ್ಲಿ ನೀವು ರುಚಿ ನೋಡಿ, ತುಂಬ ಚೆನ್ನಾಗಿರುತ್ತೆ. 3 ಐಟಮಲ್ಲೂ ಕೂಡ ಸೂಪರ್ ಇರುತ್ತೆ. ಮುದ್ದೆ ತಿನ್ಬೇಕಂದ್ರೆ ಮಾಗಡಿ ರೋಡಿಗೆ ಹೋಗಿ ಒಳ್ಳೆ ಬಿರಿಯಾನಿ, ಒಳ್ಳೆ ಫ್ರೈ ತಿನ್ಬೇಕಂದ್ರೆ ಶಿವಾಜಿ ಹೋಟ್ಲಿಗೆ ಹೋಗಿ ಬರೀ ಕೈಮಾ ದಿ ಬೆಸ್ಟ್. ಯಾಕಂದರೆ ಚೆನ್ನೈ ಕೋಕಿಲಮ್ಮನ್. ಇನ್ನೂ ಒಂದು ಒಳ್ಳೆ ಹೋಟ್ಲ್ ಹೇಳ್ತೀನಿ. ಈ ಲೆಗ್ ಪೀಸನ್ನ ತುಂಬ ಜನ ತಿನ್ನೋ ಇಷ್ಟಪಡೋರು. ಗೋಲ್ಸ್ಬರ್ಗಲ್ಲಿ ಒಂದು ವಿಶೇಷವಾಗಿ ಬಹಳ ಚೆನ್ನಾಗಿರುತ್ತೆ. ಅಲ್ಲೊಂದು ಒಳ್ಳೆ ಹೋಟ್ಲ್ ಇದೆ ಗೋಲ್ಸ್ಬರ್ಗಲ್ಲಿ. ಚಿಕನ್ ಲೆಗ್ ಪೀಸು, ಚಿಕನ್ ಕಬಾಬ್ ಅವ್ರ ಮುಂದೆ ಯಾರು ಮೀಸಕ್ಕಿಲ್ಲ. ಆ ಹೋಟ್ಲ್ ಹೆಸರು ಬಾಯಲ್ಲಿದೆ, ಬರ್ತಾ ಇಲ್ಲ. ನಾನು ನೆನ್ನೆಲ್ಲ ಕೂಡ ನನ್ನ ಫ್ರೆಂಡ್ ರಾತ್ರಿ ಕೇಳ್ದ, ತುಂಬ ಚೆನ್ನಾಗಿದೆ. ಸಿದ್ದಿಕ್ ಹೋಟ್ಲ್ ಹೆಸರು. ಆ ಸಿದ್ದಿಕ್ ಕಬಾಬು, ಸಿದ್ದಿಕ್ ಲೆಗ್ ಪೀಸು, ಚಿಕ್ ಲೆಗ್ ಅವ್ರ ಮುಂದೆ ನಿಲ್ಲು, ಬೇರೆ ಕಡೆ ಎಲ್ಲೂ ಪ್ರಯೋಜನ. ಇಷ್ಟು ಹೋಟ್ಲು. ಆರ್ಯವರ್ಧನೆ ಒಂದು ಸೈಡ್ ಅಂದ್ರೆ ಹೋಟ್ಲೆ ಒಂದು ಸೈಡ್. ಇಷ್ಟು ನಾವು ಹೇಳಿದ್ದೀನಿ. ನಾಳೆ ವೆಜ್ ಬಗ್ಗೆ ಹೇಳ್ತೀನಿ, ಇವತ್ತು ನಾನ್ ವೆಜ್ ಬಗ್ಗೆ ಹೇಳಿದ್ದೀನಿ, ನಾಳೆ ವೆಜ್ ಬಗ್ಗೆ ಹೇಳ್ತೀನಿ. ವೆಜ್ ಬೆಂಗಳೂರಲ್ಲಿ ಯಾವ್ದಾದ್ರು ಒಳ್ಳೆ ಹೋಟೆಲ್ ಏನೇನು ಸಿಗುತ್ತೆ ಅನ್ನೋದು. ಇನ್ನು ನೀವು ಕೂಡ ಆರ್ಯವರ್ಧನ್ ಅವರನ್ನ ನೇರವಾಗಿ ಭೇಟಿಯಾಗಬೇಕು ಅಂತ ಹೇಳಿದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಹೋಗ್ತಾ ಇರುವಂತಹ ನಂಬರ್ಗಳನ್ನ ನೋಡಿ ಅವರನ್ನ ನೇರವಾಗಿ ಸಂಪರ್ಕ ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.